15ರ ಈ ತರಳಬಾಳು ಹುಣ್ಣಿಮೆಗೆ ಚನ್ನಗಿರಿಯಲ್ಲಿ ನಡೀತಿರೋದು. ನಾನೀಗಾಗಲೇ ಚನ್ನಗಿರಿಗೆ ಒಂದು 3-4 ಸಾರಿ ಬಂದು ಹೋಗಿದ್ದೀನಿ. ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಇಲ್ಲಿನ ಕೆಲವು ಅಸಾದುಲ್ಲಾ ಅಂತಕ್ಕಂಥ ಸ್ನೇಹಿತರು ಒಂದರ ಟಿಕೆಟ್ ಶೋಗಳನ್ನು ಮಾಡಿದರು. ಅದಾದಮೇಲೆ ಬಹಳ ಬೃಹತ್ತಾದಂಥ ಒಂದು ವೇದಿಕೆ ತರಳಬಾಳು ಹುಣ್ಣಿಮೆಯ ವೇದಿಕೆ. ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮಕ್ಕೆ ನಾನು ಬರ್ತಿರೋದು ಇದು 3ನೇ ಬಾರಿ. ಒಂದು ಕಡೂರು, ಬೆಂಗಳೂರು ಮತ್ತು ಚನ್ನಗಿರಿ. ಶಿಗ್ಗಾಂವಿಗೂ ಕೂಡ ಪ್ರತಿ ವರ್ಷ ಶ್ರೀಗಳು ನನಗೆ ಆಹ್ವಾನವನ್ನು ಕೊಡ್ತಾರೆ, ನೀವು ಬರಬೇಕು ಅಂತ. ಕೆಲವು ಮುಂಚಿನ ಕಾರ್ಯಕ್ರಮಗಳನ್ನ ಒಪ್ಕೊಂಡಿರೋದ್ರಿಂದ ನನಗೆ ಕೆಲವು ವರ್ಷ ಬರೋದಕ್ಕಾಗೋದಿಲ್ಲ. ಈ ವರ್ಷ ಸ್ನೇಹಿತ ಚಟ್ನಳ್ಳಿ ಮಹೇಶ್ ಅವ್ರ ಮೂಲಕ ಭಾಳ ಮುಂಚೆನೇ ದಯವಿಟ್ಟು ಗಲಾಟೆ ಮಾಡಬೇಡಿ ಸರ್, ಹೇಳಿದ್ರಿಂದ ನನಗಿಂಥ ಒಂದು ಸೌಭಾಗ್ಯದ ದಿನಾಂಕ ಸಿಕ್ತು. ಬಹುಶಃ ಕರ್ನಾಟಕದ ಎಲ್ಲ ಕಲಾವಿದರು ಕನಸುವಂತಹ, ಇಲ್ಲಿ ಮಾತಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ ವೇದಿಕೆ ಅಂದರೆ ಅದು ತರಳಬಾಳು ಹುಣ್ಣಿಮೆಯ ವೇದಿಕೆ ಸ್ನೇಹಿತರು. ಎಲ್ಲ ಕಲಾವಿದರ ಕನಸು ಇಲ್ಲೊಂದು ಸಾರಿ ಒಂದು ಕಾರ್ಯಕ್ರಮ. ಯಾಕಂದರೆ ಶಿಸ್ತು, ಎಲ್ಲ ರೀತಿಯ ಶಿಸ್ತುಗಳನ್ನು ನಾವಿಲ್ಲಿ ಕಾಣಬಹುದು. ಸುಶಿಕ್ಷಿತವಾದಂಥ ವೇದಿಕೆ, ಪೂಜ್ಯರು, ಹಿರಿಯರು, ಎಲ್ಲ ವರ್ಗದ ಜನ, ಎದುರುಗಡೆ ಅಭಿಮಾನಿ ಭಕ್ತವೃಂದ, ಗಡಿಯಾರ ನೋಡ್ತಾ ಮಾತಾಡುವಂಥದ್ದು. ಗಡಿಯಾರ ಎಲ್ಲ ಕಡೆ ಇರೋದಿಲ್ಲ, ಆದರೆ ಇಲ್ಲಿ ಗಡಿಯಾರ ಇರ್ತದೆ ಮತ್ತು ಅದನ್ನು ನೋಡಿ ಮಾತಾಡಬೇಕಾದದ್ದು ಎಲ್ಲರ ಕರ್ತವ್ಯ ಕೂಡ. ಕೆಲವು ಕಡೆಗಳಲ್ಲಿ ಕ್ಯಾಲೆಂಡರ್ ಹಾಕಿರ್ತಾರೆ, ಅರ್ಥ ಆಯ್ತಲ್ಲ, ದಿನಗಟ್ಟಲೆ ಮಾತಾಡ್ತಾರೆ. ಆದರೆ ಇಲ್ಲಿ ಮಾತ್ರ ಸಮಯದ ಪರಿಮಿತಿ ಇರ್ತದೆ. ಅದೇ ಪೂಜ್ಯ ಶ್ರೀಗಳಿಗೆ ನನ್ನ ಮೇಲೆ ಎಷ್ಟು ಗೌರವ ಅಂದರೆ, ಪ್ರಾಣೇಶ ನಿನಗೆ ಸಮಯದ ಮಿತಿ ಇಲ್ಲ. ನೀನು ಎಷ್ಟೊತ್ತಾದರೂ ಮಾತಾಡ್ಬೋದು. ಕ್ರಿಕೆಟ್ನಲ್ಲಿ ಗೆದಿಯೋನು ಏನಂತ ಕರೀತಾರೆ ಅಂದರು. ಇಲ್ಲಿ ಬುದ್ಧಿ, ನನಗೆ ಕ್ರಿಕೆಟ್ ಅಷ್ಟಾಗಿ ಗೊತ್ತಿಲ್ಲ ಅಂದೆ. ಸಚಿನ್ ತೆಂಡೂಲ್ಕರ್ನ ಏನಂತಾರೆ, ಅಜೇಯ ಅಂತಾರೆ ಬುದ್ಧಿ. ಹಾಗೆ ನೀನಿಲ್ಲಿ ಅಜೇಯನಾಗಬೇಕು ಅಂತ ಆಶೀರ್ವಾದ ಮಾಡು. ಅಜೇಯನಾಗೋದು ನಾನಲ್ಲ, ಅದನ್ನು ಮಾಡಬೇಕಾದವರು ಶ್ರೀಗಳು ಮತ್ತು ನೀವು ವ್ಯಕ್ತಿಗಳನ್ನು ಅಜೇಯನನ್ನು ಮಾಡಬೇಕಾಗಲಿ, ಅಜೇಯ ಆಗುವಂಥ ಶಕ್ತಿ ಯಾವ ವ್ಯಕ್ತಿಯಲ್ಲಿ ಇರೋದಿಲ್ಲ. ಅದನ್ನು ಮಾಡಬೇಕಾದದ್ದು ಭಗವಂತ, ಗುರುಗಳ ಆಶೀರ್ವಾದ ಮತ್ತು ಜನರ ಅಭಿಮಾನ ಸ್ನೇಹಿತರೆ. ಅದನ್ನು ನೀವು ಮಾಡಿದ್ದೀರಿ. ಇಷ್ಟೊಂದು ಜನ ಇವತ್ತು ಸೇರಿದ್ದೀರಿ ಅಂದರೆ, ದಾರಿಲಿ ಬರ್ತಾ ಇವತ್ತು ಚನ್ನಗಿರಿ ಬೆಂಗಳೂರಾಗಿಬಿಟ್ಟಿತ್ತು ಟ್ರಾಫಿಕ್ ಜಾಮ್ಗೆ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆದರೆ ಬೇರೆ ಕಡೆಯಿಂದ ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಅದು ಒಂದು ದಾರಿ ಬಿಟ್ಟು ಇನ್ನೊಂದು ದಾರಿ ಇಲ್ಲ. ಹೀಗಾಗಿ ಇದ್ದಲ್ಲೇ ಇರಿ ಅಂತಿದ್ರು. ಆದರೂ ಭಾಳ ಸಂಭ್ರಮದ ವಾತಾವರಣ. ಚನ್ನಗಿರಿ ಜನ ಇವತ್ತು ಥ್ರಿಲ್ ಆಗಿಬಿಟ್ಟಿರ್ತಾರೆ. ಏನು ನಮ್ಮೂರು ಬೆಂಗಳೂರು ಆಯ್ತು, ಬೆಂಗಳೂರು ಆಗಬಾರ್ದ್ರೆ ಯಾವ ಊರು? ಭಾಳ ಕಷ್ಟ ಬೆಂಗಳೂರು ಜೀವನ. ಬೆಂಗಳೂರು ಹೆಲಿಕಾಪ್ಟರ್ನಾಗಿಂತ ನೋಡೋದಕ್ಕೆ ಚಂದ, ರೋಡಿಗಿಳಿಬಾರ್ದಲ್ಲೇ. ರೋಡಿಗಿಳಿದ್ರೆ ಭಾಳ ಫಜೀತಿ. ಯಾವಾಗ ಯಾವ ಗಾಡಿ ನಮ್ಮ ಮೈ ಮೇಲೆ ಹೋಗ್ತೈತೋ ಅಂತ ಯೋಚನೆ ಮಾಡ್ಕೊಂತಾನೆ ಅಡ್ಡಾಡ್ಬೇಕು ಬೆಂಗಳೂರಾಗ. ಹಳ್ಳಿಗಳಲ್ಲಿ ಹಂಗಿಲ್ಲ. ನೀವು ಅಡ್ಡಾಡೋ ಮುಂದೆ ಉಳಿದೋರು ಹೆಸರಿದ್ರೆ ಸಾಕಿಲ್ಲ. ಸಿಟಿಯಾಗ ನೋಡಿಲ್ಲಿ ಪೋಸ್ಟರ್ ಹಚ್ಚಿದ್ರೆ ನೋಡ್ಕೊತ ಹೋಗ್ತೀವಿ, ನಮ್ಮ ಫೋಟೋ ಐತಿಲ್ಲಿ ನೋಡ್ತೀವಿ, ಯಾವ ಸಿನಿಮಾ ರಿಲೀಸ್ ಆಗೈತೆ ನೋಡ್ತೀವಿ. ಆದರೆ ಬೆಂಗಳೂರೊಳಗೆ ಹಂಗೆ ಪೋಸ್ಟರ್ ನೋಡ್ಕೊತ ಹೋದ್ರಿ ಅಂದ್ರೆ BMTC ಬಂದು ನಿಮ್ಮನ್ನ ಪೋಸ್ಟರ್ ಮಾಡಿಬಿಡ್ತದೆ. ಮೈಯೆಲ್ಲ ಕಣ್ಣಾಗಿ ನಡೀಬೇಕಾದಂಥ ನಗರ ಬೆಂಗಳೂರು. ಚನ್ನಗಿರಿ ನೋಡಿ ಹೆಸರಿನಾಗೈತೆ, ಚೆನ್ನಾಗಿರೋರೇ ಇರಬೇಕು ಅಂತ ಇದಕ್ಕೆ ಚನ್ನಗಿರಿ ಅಂತ ಹೆಸರಿಟ್ಟಾರ ಅಂತ ನಾನು ಭಾವಿಸ್ತೇನೆ. ಚೆನ್ನಾಗಿರಬೇಕು. ಭಾಳ ಒಳ್ಳೆಯ ಕೆಲವು ಊರುಗಳಿದೆ. ಕೆಲವು ಊರುಗಳಿಗೆ ಆ ಊರುಗಳು ಎಂದೆಂದೂ ಹಳೆಯವಾಗಂಗಿಲ್ಲ. ಹೊಸಪೇಟೆ ಅದು ಎಷ್ಟೋ ವರ್ಷ ಆಗಲಿ ಹೊಸದಾರಿ ಅದು. ಚನ್ನಗಿರಿ ಇಲ್ಲಿ ಏನೇ ಇರುವಲ್ತಕ್ಕ ಚೆನ್ನಾಗಿರಿ. ಹಂಗೆ ಕೆಲವು ಊರುಗಳು, ಗಬ್ಬೂರು, ಕೆಲವು ಊರು, ಎಂತೆಂಥ ವಿಚಿತ್ರ ಊರುಗಳಿಗೆ ನಾನು ಹೋಗೀನಿ. ನನ್ನ ಜನ ಕರೆಸ್ಯಾರ ಅಂದ್ರೆ ಈ TV ಅವ್ರಿಗೆ ಒಮ್ಮೆ ಬೈತೀನಿ, ನಾನು ಒಮ್ಮೆ ಹೊಗಳ್ತೀನಿ ರೀ. ಬೈಯೋದು ಜಾಸ್ತಿ ಪಾಪ. ದಿನ ತೋರಿಸ್ತಾರೆ. ಮುಂಜಾನೆ ಇವತ್ತು 4 ಕಡೆ ನೋಡ್ಯಾರಂತ ಜನ. ಈಗ ಹಾಗೆ ಹೇಳಿದರು, ಇವತ್ತು 4 ಕಡೆ ನೋಡಿರಿ, ಏನು ಹೇಳ್ತೀರಿಲ್ಲ ಅಂದರು. ಪರಮಾತ್ಮಗೆ ಬಿಟ್ಟದ್ದದ ನಾನು 4 ಚಾನಲ್ನಾಗ ನಂದು ದಿನ ಒಂದೊಂದು ಕಾರ್ಯಕ್ರಮ. ಭಾನುವಾರ ಬಂತು ಅಂದ್ರೆ ಸುದ್ದಿ.
ಯಾಕಷ್ಟು ಚೆನ್ನಾಗಿ ನಾನು ಬರ್ತಾವ ಅಂದರೆ ಇಷ್ಟ ತಿಳ್ಕೊಬೇಕು ನೀವು, ಅವತ್ತು ಏನೂ ಅನಾಹುತ ದೇಶದೊಳಗೆ ಆಗಿಲ್ಲ. ರೇಪ್ ಆಗಿಲ್ಲ, ಕಳ್ಳತನ ಆಗಿಲ್ಲ, ಯಾರೂ ಲೋಕಾಯುಕ್ತಕ್ಕೆ ಸಿಕ್ಕಿಲ್ಲ, ಜೇಲ್ ಆಗಿಲ್ಲ, ಬೇಲ್ ಆಗಿಲ್ಲ, ಏನೂ ಇಲ್ಲ ಅಂದ್ರೆ ಹಾಕು ಪ್ರಾಣೇಶ್ ಪಂಚ್. ನಿನ್ನೆ ನಾನು ದಾವಣಗೆರೆ ಕೊಟ್ಟ ಕಾರ್ಯಕ್ರಮ ಇವತ್ತಾಗಲೇ ಬಂದುಬಿಡ್ತು. ನಾಳೆಂದು ಮತ್ತೆ ರಾತ್ರಿ 11ಕ್ಕೆ ಬಂದರೂ ಬಂತ ಇವತ್ತಿನ. ಅಷ್ಟು ಫಾಸ್ಟು ತಂತ್ರಜ್ಞಾನ ಆಗೈತೆ. ಮತ್ತಿಷ್ಟು ನಂದು ಕೇಳಿದರೂ ಸಹಿತ ಮತ್ತಿಷ್ಟು ಜನ ಬಂದೀರಿ ಅಂದ್ರೆ ಇದು ಕರೆವ ನಿಮ್ಮ ಧೈರ್ಯ ಮೆಚ್ಚಬೇಕಾದದ್ದ. ನನಗಂತೂ ಬಿಡ್ರಿ ಇದೇ ಉದ್ಯೋಗ, ನಾನು ಮಾತಾಡ್ತೀನಿ. ನಿಮಗೇನು ಕರ್ಮರಪ್ಪ ಅಂತೀನಿ ನಾನು. ಆರಾಮ್ ಮನೆ ಮಕ್ಕೋಣದು ಬಿಟ್ಟು ಬಂದು ಕುಂತೀರಿ ಅಂದರೆ ಸ್ನೇಹಿತರೆ, ಇವತ್ತು ಜನ ಹೊಸದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನೋ ಒಂದು ಹುಡ್ಕೊಂಡು ಹೋಗ್ಬೇಕು ಹವ್ಯಾಸ. ನೋಡಿ, ಲಕ್ಷ ಜನ ಸೇರಿ ತರಳಬಾಳು ಹುಣ್ಣಿಮೆಗಳು ಎಲ್ಲ ಲಕ್ಷಗಟ್ಟಲೆ ಜನ. ಹೀಗಾಗಿ ಕಲಾವಿದರು ಮಾತಾಡ್ಬೇಕಿಲ್ಲ ಅಂತ ಬಯಸ್ತಾರೆ. ಲಕ್ಷ ಕೊಟ್ಟು ಕೇಳಕತ್ತಾರೆ. ಲಕ್ಷ ಜನ ಇದ್ರೆ ಕೆಲವು ಕಡೆ ಸುಮ್ಮನೆ ಅಡ್ಡಾಡ್ತಿರ್ತಾರೆ. ಸಾಹಿತ್ಯ ಸಮ್ಮೇಳನ ನಡೆದ್ರೆ ಶ್ರವಣ ಬೆಳಗದ ನೋಡ್ಬೇಕು, ಸುಮ್ಕೆ ಅಡ್ಡಾಡ್ತಿರ್ತಾರೆ, ಹೋಗೋರು ಹೋಗ್ತಿರ್ತಾರೆ, ಪಾಪ್ಕಾರ್ನ್ ತಿಂತಿರ್ತಾರೆ, ಹಾಳೆ ಹರಿತಿರ್ತಾರೆ, ಸೀರಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಪಾಪ ಮಾತಾಡೋರು ಮಾತಾಡ್ತಿರ್ತಾರೆ. ಫ್ಲೋಟಿಂಗ್ ಇದ್ದು ಇರ್ತದೆ. ಇದು ನೋಡ್ರಿ, ಎಲ್ಲರೂ ಪೆನ್ ಡ್ರಾಪ್ ಸೈಲೆನ್ಸ್ ಆಗಿ ಎಲ್ಲರ ಕಣ್ಣು ವೇದಿಕೆ ಮ್ಯಾಗದಾವ, ಎಲ್ಲರ ಕಿವಿನೂ ಮೈಕಿನಾಗದಾವ. ಲಕ್ಷ ಕೊಡೋದು ಮುಖ್ಯ ಅಲ್ಲ, ಲಕ್ಷ ಕೊಟ್ಟು ಕೇಳೋ ಜನರ ಮುಂದೆ ಮಾತಾಡೋದು ಮುಖ್ಯ ಸ್ನೇಹಿತರೆ. ಅದನ್ನು ಎಲ್ಲ ಕಲಾವಿದ ಬಯಸ್ತಾರೆ. ನಾವು ಮಾತಾಡ್ತಿರ್ತೀವಿ, ನಿಮ್ಮ ಪಾಡಿಗೆ ನೀವು ಒದರ್ರಿ ಅಂತ ಅನ್ನಬಾರ್ದು ಯಾವತ್ತು. ಅದು ಕಲಾವಿದನಿಗೆ ಶೋಭೆ ಅಲ್ಲ. ಅದಕ್ಕೆ ಇಷ್ಟಿಷ್ಟಕ್ಕೆ ಅನೌನ್ಸ್ ಮಾಡ್ತಾರೆ, ಶಾಂತರಾಗ್ರಿ, ಈ ಕಾರ್ಯಕ್ರಮದಲ್ಲಿ ಶಿಸ್ತನ್ನು ಕಾಪಾಡ್ರಿ ಅಂತೇಳಿ. ಶಿಸ್ತು ಮನುಷ್ಯನಿಗೆ ಬಹಳ ಮುಖ್ಯ ಸ್ನೇಹಿತರೆ. ಶಿಸ್ತಿದ್ದ ಸಭೆಯಲ್ಲೇ ಕಲಾವಿದ ವಿಜೃಂಭಿಸೋದು. ಸೈಲೆಂಟಾಗಿ ಕೇಳಬೇಕು, ತಪ್ಪು ಮಾಡೋಕ್ಕೆ ಹೋಗಂಗಿಲ್ಲ. ಅವಾಗ ಈಗ ನೀವು ಗಲಾಟೆ ಮಾಡಕತ್ತೀರಿ, ನಾವೇನೇನೋ ಮಾತಾಡಕತ್ತಿ ಬಿಡ್ತೀವಿ. ನೀವು ಸುಮ್ಮನೆ ಕುಂತಿರಂದ್ರೆ ಅಪ್ಪ ಕಿಂತ ಕೇಳಕತ್ತಾರಲೆ, ನಾವು ಹುಷಾರಿರಬೇಕು ಅನ್ನೋ ಪ್ರಜ್ಞೆ ಬರ್ತದೆ ಸ್ನೇಹಿತರೆ. ಇದು ಅವಿನಾಭಾವ ಸಂಬಂಧ. ತರಳಬಾಳು ಹುಣ್ಣಿಮೆ ನನಗೆ ಆಶ್ಚರ್ಯ ಅನಿಸಿದ್ದು ಯಾಕೆಂದರೆ, ಯಾವುದೇ ಊರಾಗ ಮಾಡಲಿ ಇಷ್ಟು ಜನ ಸೇರ್ತಾರೆ. ಬೆಂಗಳೂರಿನಲ್ಲಿ ಆದಂಥ ನನ್ನ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮನ ನನ್ನ ಮಗ ನನಗೆ ಇಂಟರ್ನೆಟ್ನಾಗ ತೋರಿಸಿದ. ಅದನ್ನು ಇಂಟರ್ನೆಟ್ಟಿಗೆ ಬಿಟ್ಟಿದ್ರು, ಟಿ ವಿಯವರು ತೋರಿಸಿದ. ಅದನ್ನು ನೋಡಿದವರ ಸಂಖ್ಯೆಯನ್ನು ನೋಡಿ ನಾನು ಎದೆ ಒಡೆದೋತ್ರಿ. ಆ ತರಳಬಾಳು ಹುಣ್ಣಿಮೆಯ ಕ್ಲಿಪ್ಪಿಂಗನ್ನು ಸ್ವಾಮಿಗಳೆಲ್ಲ ನಗ್ತಾ ಇದ್ದಾರೆ ಬಿದ್ದು ಬಿದ್ದು. ಒಂದೊಂದು ಜೋಕಿ. ಅದೇ ಫಸ್ಟ್ ನಂದು ಬೆಂಗಳೂರಿನ ತರಳಬಾಳು ಹುಣ್ಣಿಮೆನೇ ಫಸ್ಟು. ಆ ತರಳಬಾಳು ಹುಣ್ಣಿಮೆ ಬೆಂಗಳೂರಿನ ಕಾರ್ಯಕ್ರಮವನ್ನು ಡೌನ್ಲೋಡ್ ಮಾಡಿಕೊಂಡು ಇಂಟರ್ನೆಟ್ನಲ್ಲಿ ನೋಡಿದವರ ಸಂಖ್ಯೆ 12,40,000. ಹಂಗೆ ಡೌನ್ಲೋಡ್ ಮಾಡಿಕೊಂಡವರೆಲ್ಲ ನನಗೆ ₹1 ಕೊಟ್ಟಿದ್ರು ಸಹಿತ ನಾನು ಇವತ್ತು ಈ ಊರಿಗೆ ಹೆಲಿಕಾಪ್ಟರ್ನಾಗ ಬರ್ತಿದ್ದೆ, ರಾಜನಾಥ್ ಸಿಂಗ್ ಅವ್ರು ಬಂದಂಗೆ. ಅವನು ಯಾರು ಇಂಟರ್ನೆಟ್ಟಿಗೆ ಬಿಡ್ತಾರೋ, ಯಾರು ಡೌನ್ಲೋಡ್ ಮಾಡ್ಕೊತಾರೋ ಒಂದೂ ನಮ್ಮ ಕಂಪ್ಯೂಟರ್ ಜ್ಞಾನನೇ ಇಲ್ಲರಿ. ಇನ್ನು ಹಳೆಯ ಮೊಬೈಲ್ನಾಗ, ನೋಕಿಯಾ ಮೊಬೈಲ್ನಾಗ ಅದೀವಿ ನಾವು. ಇನ್ನು ಪತ್ರ ಹಾಕ್ತೀನಿ ನಾನು. ನಮ್ಮ ಹಿರೇಮಗಳೂರು ಕಣ್ಣನ ಇಲ್ಲಿ ಅವ್ರು ಪತ್ರ ಹಾಕ್ತಾರೆ. ಅವ್ರ ಪತ್ರ, ಅವ್ರಿಗೆ ಮೊಬೈಲ್ ಇಲ್ಲ, ಎಲ್ಲ ಪತ್ರದಿಂದ ಬರೀಬೇಕು, ಹೋಗಿ ಭೇಟಿ ಆಗಬೇಕು. ನಾನು ಇನ್ನೂ ಅದಕ್ಕಿಂತ ಸ್ವಲ್ಪ ಮುಂದುವರೆದಿನಿ, ಒಂದು ಮೊಬೈಲ್ ಇಟ್ಕೊಂಡೀನಿ ಅಷ್ಟೇ. ನಮ್ಮ ದೇಶದಲ್ಲಿ ಅಮೇರಿಕಾ, ಇಂಗ್ಲೆಂಡ್ ಅಂಥ ದೇಶಗಳಲ್ಲಿ ಒಂದು ಯಾವುದಾದ್ರೂ ಒಬ್ಬ ಕಲಾವಿದನ ಕಲೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಆ ಕಲಾವಿದನಿಗೆ ಹಣ ಹೋಗ್ತವೆ. ಇಲ್ಲೇ ಕಲಾವಿದ, ಕಲಾಕಾರರು ಏನಾರು ಮಾಡಕತ್ತಾರಂದ್ರೆ ಅದು ಬಿಟ್ಟಿ ಅಂತ ತೀರ್ಮಾನ ಆಗಿಬಿಟ್ಟೆ. ನೋಡಿದ್ರೆ ಸಾಕಲ್ಪ, ಮತ್ತು ಅದು ರೊಕ್ಕ ಯಾಕೆ ಕೊಡಬೇಕು ಅನ್ನೋ ಲೆಕ್ಕದಾಗ ಅದಾರ ನಮ್ಮ ಮಂದಿ. ಹೀಗಾಗಿ ಆ ಡೌನ್ಲೋಡ್ ಮಾಡ್ಕೊಂಡಂಗೆಲ್ಲ ನಂಗೆ ರೊಕ್ಕ ಬರೋ ವ್ಯವಸ್ಥೆ ಆದ ದಿವಸ ನಾನು ಇನ್ನಷ್ಟು ಚಂದ ಮಾತಾಡಬೇಕು ಅಂತ ಮಾಡೀನಿ. ಅಲ್ಲಿವರೆಗೂ ಅಷ್ಟು ಕಷ್ಟ ಇರಬೇಕು ಅಂತ. ಸ್ನೇಹಿತರೆ, ಅದೆಲ್ಲ ಮುಖ್ಯ ಅಲ್ಲ. ಅಷ್ಟು 12 ಲಕ್ಷ ಜನ ಅದನ್ನು ನೋಡಿದ್ರು, ದಿನನಿತ್ಯ ಇಷ್ಟು ಟಿ ವಿಯಾಗ ನೋಡಿದ್ರು, ಮತ್ತೆ ಬಂದು ಕುಂದಿರ್ತಾರಲ್ಲ, ಈ ಅಭಿಮಾನದ ಮುಂದೆ ಯಾವ ಹಣನೂ ದೊಡ್ಡದಲ್ಲ ಸ್ನೇಹಿತರೆ. ಕಲಾವಿದನನ್ನು ರಕ್ಷಣೆ ಮಾಡೋದು ಜನರ ಕೈ ಚಪ್ಪಾಳೆ. ಎಲ್ಲಿವರೆಗೂ ಅಭಿಮಾನಿಗಳು ಚಪ್ಪಾಳೆಯನ್ನು ಹೊಡಿತಿರ್ತಾರೋ ಅಲ್ಲಿವರೆಗೂ ಕಲಾವಿದ ಕೈಲಾಸದಲ್ಲಿರ್ತಾನೆ. ಜನ ಚಪ್ಪಾಳೆ ಹೊಡೆಯೋದನ್ನು ನಿಲ್ಲಿಸೋ ದಿವಸ ಕೈಲಾಸದಾಗಿರಂಗಿಲ್ಲ ರೀ ಕಲಾವಿದ. ಅವಾಗ ಕೈ ಸಾಲ ಸಹಿತ ಸಿಗಂಗಿಲ್ಲ. ಹಿರಣ್ಯವ್ರ ಮಾತು ಎಷ್ಟು ಅದ್ಭುತವಾದಂಥ ಅನುಭವದ ಮಾತುಗಳಿದೆ. ಹಾಸ್ಯದ ಮುಖ, ಜೀವನದಲ್ಲಿ ಹಾಸ್ಯ ನನ್ನ ವಿಷಯ. ಹಾಸ್ಯವನ್ನು ಬಿಟ್ಟಂಥ ಜೀವನವೇ ಅಲ್ಲ. ಹಾಸ್ಯ ಇರಬೇಕು ಜೀವನದಲ್ಲಿ. ಭಾಳಷ್ಟು ಜನ ಇವತ್ತು ನಕ್ರ ಅಪರಾಧ ಅಂತ ತಿಳ್ಕೊಂಡಾರ. ನಕ್ರ ಅಪರಾಧ. ಈ ಬ್ಯಾಂಕ್ ಹೋಗಿ ಹಿಂಗೆ ಮಂದಿ ನೋಡ್ಬೇಕು, ನೀವು ಭಯಂಕರ ಸೀರಿಯಸ್ ಮಾತಾಡ್ತಿರ್ತಾರೆ. ಬ್ಯಾಂಕಿನಾಗ ಒಟ್ಟ ನಗು ಇರಂಗಿಲ್ಲ. ಅದಕ್ಕೆ ನಮ್ಮ ಡುಂಡಿರಾಜ್ ಕವಿ ಭಾಳ ಚಂದ ಬರೀತಾರೆ. ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು,
ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವು ನಗದು, ಅದಕ್ಕೆ ಅವಳ ಮುಂದಿದೆ ಬೋರ್ಡು ನಗದು ಕ್ಯಾಶ್ ಅಂತ. ಸಿ.ಟಿ. ರವಿ ಅವರು ಮಾತಾಡ್ತಾ ಭಾಳ ಚಂದ ಹೇಳಿದ್ರು, ನಶಮುಕ್ತ ಸಮಾಜವನ್ನು ಮಾಡಬೇಕು ನಾವು. ಕೃಷಿ ಋಷಿ ಅಂತ ಕರೆದ್ರು ನಮ್ಮ ಶ್ರೀಗಳಿಗೆ. ಇಲ್ಲಿ ಕೃಷಿ ಪ್ರಧಾನವಾದ ಈ ದೇಶದಲ್ಲಿ ನೋಡ್ರಿ, ಮೊಬೈಲ್ ಇಲ್ಲದೆ ನಾವು ಬದುಕ್ತೀವಿ, ಮೊಬೈಲ್ ಇಲ್ಲದೆ ನಾವು ಬದುಕ್ಬೋದು. ಆದರೆ ಮೊಬೈಲ್ ಕಂಪ್ನಿ ಓನರು ಕೋಟ್ಯಾಧೀಶರು, ಮೊಬೈಲ್ ಇರಲಾರ್ದಂಥ ವ್ಯಕ್ತಿನೇ ಇಲ್ಲ ಇವತ್ತು. ದನ ಕಾಯೋರ ಕೈಯಾಗ ಸಹಿತ ಮೊಬೈಲ್ ಅದಾವೆ. ದನದ ಕಿವಿಗೂ ಒಂದು ಮೊಬೈಲ್ ಹಾಕಿರ್ತಾರೆ, ಹೇ 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 ಅಂತಂದ್ರೆ ಅದಕ್ಕೆ ಸರ್ಕೋಬೇಕಲ್ಲ. ಮುಂದೆ ಏನು ಬಂದರೂ ಆಶ್ಚರ್ಯ ಇಲ್ಲ. ಅದಕ್ಕೊಂದು ಹೆಡ್ಫೋನ್ ಹಾಕಿ ಇವನ ಕೈಯ ಮೊಬೈಲ್ ಹೋ 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 ಬರ್ಬೋದು, ಏನು ಆಶ್ಚರ್ಯನೇ ಇಲ್ಲ. ಅದು ಇಲ್ಲದೆ ಬದುಕ್ಬೋದು ನಾವು, ಮೊಬೈಲ್ ಇಲ್ಲದೆ. ಆದರೂ ಅದನ್ನು ಉಪಯೋಗಿಸ್ತೀವಿ. ಹೀಗಾಗಿ ಮೊಬೈಲ್ ಕಂಪನಿ ಓನರ್ಗಳು ಕೋಟ್ಯಾಧೀಶರು ಇವತ್ತು. ಸಿಗರೇಟ್ ಇಲ್ಲದೆ ಬದುಕ್ತೀವಿ, ಬಿಟ್ಟಿಲ್ಲ. ಸಿಗರೇಟ್ ಕಂಪನಿ ಓನರ್ಗಳು ಕೋಟ್ಯಾಧೀಶರು ಇವತ್ತು. ಬೀರು ಬ್ರ್ಯಾಂಡಿ ವಿಸ್ಕಿ ಇಲ್ಲದೆ ಬದುಕ್ಬೋದು, ಬೇಕಾದಷ್ಟು ತಿಳಿ ನೀರೈತಿ ಕುಡಿಯೋಕ, ಬಿಡಂಗಿಲ್ಲ ನಾವು. ಬೀರು ಬ್ರ್ಯಾಂಡಿ ಓನರ್ಗಳು ಕೋಟ್ಯಾಧೀಶರು ಇವತ್ತು. ಹೆಂಗೈತಿ ವಿಚಿತ್ರ. ಆದರೆ ಭತ್ತ ರಾಗಿ ಇಲ್ಲದೆ ನಾವು ಬದುಕೋಕ್ಕಾಗಂಗಿಲ್ಲ. ಅದನ್ನು ಬೆಳೆಯೋ ರೈತ ಬಡತನದಿಂದ ಸಾಯಾಕತ್ತಾನ. ಎಂಥ ದುರಂತ ಇದು, ಎಂಥ ಸತ್ಯ ಇದು ಸ್ನೇಹಿತರೆ, ಹೌದಲ್ಲ? ಭತ್ತ ರಾಗಿ ಜೋಳ ಅಡಿಕೆ ಇವೆಲ್ಲ ಇಲ್ಲದೆ ನಾವು ಬದುಕೋದಕ್ಕೆ ಆಗೋದಿಲ್ಲ. ಆದರೆ ಅದು ರೈತ ಬಡತನದಾಗ ಅದನ್ನು ವಿಷ ಕುಡಿದು ಸಾಯ್ತಾನ. ಮೊಬೈಲು ಸಿಗರೇಟು ಬೀರು ಬ್ರ್ಯಾಂಡಿಲ್ಲದೆ ಬದುಕಬಲ್ವಿ. ಸುಮ್ಮನೆ ಅವನು ಬಳಸಿ ಅವ್ರನ್ನ ಕೋಟ್ಯಾಧೀಶರನ್ನು ಮಾಡೀವಿ ನಾವು. ಕುಡಿದು ನಾವು ಹಾಳಾಗಕತ್ತೀವಿ. ನಮಗೂ ಕಿಡ್ನಿ ಲಿವರ್ ಫೇಲ್ ಆಗ್ತಾವ. ಆ ಕಂಪ್ನಿ ಓನರ್ 4-5 ಕಿಡ್ನಿ ಒಳಗೆ ಹುಟ್ಕೊಳಕತ್ತೇವ. ಅವ್ರಿಗೆ ಸಾವ ಇಲ್ಲ, ಹೌದಾ? ನಶಮುಕ್ತ ಸಮಾಜ ಭಾಳ ಕಷ್ಟ ಐತಿ ಈಗ ಮಾಡೋದು. ಅವಾಗ ಮಾಡ್ಬೇಕಾಗಿತ್ತು, ಈಗ ಸಾಧ್ಯ ಇಲ್ಲ. ಈಗ ಅದು ತೀರ್ಥ ಲೆಕ್ಕಕ್ಕೆ ಬಂದುಬಿಟ್ಟೈತಿ ರೀ. ಅದಕ್ಕೀಗ ತೀರ್ಥ ಅಂತ ಹೆಸರಿಟ್ಟಾರೆ, ನಿಮ್ಗೆ ಗೊತ್ತದಿಲ್ಲ. ಎಲ್ಲ ಹೆಸರು ಚೇಂಜ್ ಆಗ್ಯಾವ. ತೀರ್ಥ ಅಂದ್ರೆ ಈಗ ಮದ್ಯ. ನಡಿಯಪ್ಪ ಭಜನಿ ಮಾಡೋಣ ಅಂದ್ರೆ ಇಸ್ಪೇಟು. ಅದು ಹಿಂಗೆ ಬೇರೆ ಬೇರೆ ಹೆಸರಿಟ್ಟಾರೆ. ಅದನ್ನು ಹಿಂಗೆ ಸಂತೋಷ ಪಡ್ತಾರೆ ಜನ. ಒಬ್ಬ ಫೋನ್ ಮಾಡಿದಂತ ಮುಂಜಾನೆ 6 ಗಂಟೆ ರೀ, ಇನ್ನು ಬಾರ್ ಓನರಿಗೆ ಫೋನ್ ಮಾಡಿದ, ರೀ ಬಾಗಿಲ ಯಾವಾಗ ತೆಗಿತೀರಿ? ಗಾಬರಿ ಆಗ್ಬಿಟ್ಟವ ಓನರ್. 2 ಗಂಟೆಗೆ ಹಾಕೊಂಬಂದಿನ ಮಾರಯ್ಯ, 6 ಗಂಟೆ ಆಯ್ತು ಆಗಲೇ ಬಂದೀಯ. ಇಲ್ರಿ ಯಾವಾಗ ಬಾಗಿಲ ತೆಗಿತೀರಿ ಹೇಳ್ರಿ? ತಡ ಆಕತಿನ, ಸ್ವಲ್ಪ ಜಲ್ದಿ ಬಾಗಿಲ ತೆಗಿರಿ. ಸತ್ತಿಗಿತ್ತಿಲೆ ಹಾಂ, ಏನಿದೆ 6 ಗಂಟೆಗೆ ಐತಿ, ಈಗ ಫೋನ್ ಮಾಡಕತ್ಬಿಟ್ಟೆ ಯಾವಾಗ ತೆಗಿತೀರಿ ಅಂತ. ಎದಕ್ಕೆ ಏನಾಗೈತೆ? ಇಲ್ರಿ ನಾ ಮನೆಗೆ ಹೋಗಿಲ್ಲ, ಒಳಗ ಅದೀನಿ, ಅದಕ್ಕೆ ಬಾಗ ತೆಗೀರಿ, ಹೊರಗೆ ಹೋಗಿ. ಒಳಗಣ್ರಿ ಪಾಪ, ಅದಕ್ಕೆ ಯಾವಾಗ ಕದ ತೆಗೀರಿ ಅಂತ ಕೇಳಕತ್ತೆ. ಹಾಂ, ಹಿಂಗೆ ಅಲ್ಲೇ ಹೋಗ್ಕೊಂಡು ಅಲ್ಲೇ ಕುಡಿದು ಮಲಗೋಷ್ಟ್ರ ಮಟ್ಟಿಗೆ ನಾವು ಅದಕ್ಕೆ ಅಡಿಕ್ಟ್ ಆಗೀವಿ. ನಶಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು ಯಾರ ಕೈಯಾಗಿಲ್ಲ ಸ್ನೇಹಿತರೆ, ನಮ್ಮ ಕೈಯಾಗೈತೆ. ನಾವೇ ಪ್ರತಿಜ್ಞೆ ಮಾಡಬೇಕು ಅದಕ್ಕೆ. ಇವತ್ತು ಕಾನೂನು ಏನನ್ನೂ ಮಾಡೋದಿಲ್ಲ. ಬಡದಷ್ಟು ಶಿಕ್ಷೆ ಕೊಟ್ಟಷ್ಟು ಜನ ಗಟ್ಟಿಯಾಗೈತೆ ಬಿಟ್ಟಾರೆ ಈಗ ಅಪರಾಧಿಗಳು. ಈಗ ಹುಡುಗರನ್ನ ಮಕ್ಕಳನ್ನ ಒಂದು ಮಾತು ಹೇಳ್ತೀನಿ, ತಂದೆ ತಾಯಂದ್ರೆ ಇದ್ದೀರಿ ಇಲ್ಲಿ, ಹೊಡಿತೀನಿ ಅನ್ಬೇಕಾಗ್ಲಿ ಹೊಡಿಬಾರ್ದು, ಒದಿತೀನಿ ನೋಡು ಅನ್ಬೇಕಾಗ್ಲಿ ಒದಿಬಾರ್ದು. ಪೊಲೀಸರಿಗೆ ಹೇಳಕತ್ತೀನಿ ಮಾತು, ಒದಿತೀನಿ ನೋಡು ಅನ್ಬೇಕ್ರಿ ಒದಿಬಾರ್ದು. ಒಮ್ಮೆ ನಿಮ್ಮ ಅದಕ್ಕೆ ರುಚಿ ಹತ್ತಿ ಅಂದ್ರೆ ಇಷ್ಟ ಅಲ್ಲ ಅನ್ಕೊಂಡ್ಬಿಡ್ತಾನೆ. ಈ ಕಡೆ ಒದಿರಿ ಅನ್ನಕತ್ತಾನ, ಅವಾಗ ಈ ಕಡೆ ಬ್ಯಾನಾಗೈತ್ರಿ ಈ ಕಡೆ ಒದಿರಿ ಅಂತ. ಹೊಡಿತೀನಿ ಬಡಿತೀನಿ ಒದಿತೀನಿ ಅನ್ಬೇಕಾಗ್ಲಿ ಅವನು ಮಾಡಬಾರ್ದು ಸ್ನೇಹಿತರೆ. ಯಾಕಂದ್ರೆ ಭಯ ಇರಬೇಕು. ನಮ್ಮ ತಂದೆ ಇದ್ರು ಎಂದೂ ಬಡ್ದಿದ್ದಿಲ್ಲ ನಮ್ಮನ್ನ. ಒದಿತೀನಿ ನೋಡಿ ನಿನ್ನ, ಹೊಡಿತೀನಿ ನೋಡಿ ಅಂತ ಕಣ್ಣು ಬಿಡ್ತಿದ್ರು, ಅಷ್ಟಕ್ಕೆ ಅನಿಸ್ತಿದ್ವಿ ನಾವು. ಒಂದು ಸರಿ ನೀವು ಮಕ್ಕಳನ್ನ ಹೊಡೆದು ಬಿಟ್ರೆ ಇಷ್ಟ ಅಲ್ಲ, ಜಡ್ಡು ಗಟ್ಟಿ ಬಿಡ್ತೈತೆ ಮೈ. ಹೊಡಿವಲ್ಲಾಕ ನಡಿ ಏನು, ಇವತ್ತು 1 ಹೊಡೆದ್ರೆ ನಾಳೆ 2 ಹೊಡಿತಾನ, ನಾಡ್ದು 3 10 ಹೊಡೆದಿಂದ ಹೋಗೋದು ಅಭ್ಯಾಸ ಆಗಿಬಿಡ್ತೈತೆ. ಅಪ್ಪ ಮಕ್ಕೊಂಡಿದ್ದಂದ್ರೆ ರೇಬಿಸಪ್ಪ ಹೊಡಿ ನಂಗೆ ನಿದ್ದೆ ಬರವಲ್ತು ಅನ್ನಕತ್ತ. ಹೌದಾ? ಕಾನೂನು ಹಂಗೆ ಸ್ನೇಹಿತರೆ. ನೋಡ್ರಿ ಜೈಲಿಗೆ ಹೋಗಕ್ಕೆ ಅನ್ಸ್ತಾರ, ಒಂದು 15 ದಿವಸ ಇದ್ದು ಬಂದ್ಬಿಟ್ರೆ ಅಭ್ಯಾಸ ಆಗಿಬಿಡ್ತೈತೆ. ತಿಂಗಳು ಹೋಗಕ್ಕಾಗ್ತಾರ, ಆಮೇಲೆ 2 ತಿಂಗಳು ಹೋಗತ್ತಾರ, ವರ್ಷ ಹೋಗತ್ತಾರ, 2 ಅಭ್ಯಾಸ ಆಗಿಬಿಡ್ತದ. ಯಾಕಂದ್ರೆ ಅಲ್ಲಿಂದ ಬಂದ ಮೇಲೆ ದೊಡ್ಡ ವ್ಯಕ್ತಿಗಳಾಗೋದು ಅವನು ಫೇಮಸ್ ಆಗಿಬಿಟ್ಟಾರಿ. ಮೊದಲೆಲ್ಲ ಒಂದೊಂದು ಕಾಲತ್ತು ಜೈಲಿಗೆ ಹೋದಂದ್ರೆ ಅವನ ಭವಿಷ್ಯ ಮುಗಿತಲೇ ಯಪ್ಪ ಅಂತ. ಈಗ ಹಂಗಲ್ಲ, ಜೈಲಿಗೆ ಹೋಗಿ ಹೊರಗೆ ಬಂದ ಅಂದ್ರೆ ಅವನ ಭವಿಷ್ಯನ ಚೇಂಜ್ ಆಗಾಕತ್ತಿ ಬಿಟ್ಟೈತಿ. ಹೆಂಗೆ ಕಾಲ ಬಂತು ಸ್ನೇಹಿತರೆ, ಎಲ್ಲ ಚೇಂಜ್ ಆಗ್ಯಾವ್ರಿ ಕಲಿಯುಗದೊಳಗೆ. ಮೊದಲು ನಮ್ಮ ಕಾಲಕ್ಕೆ ಪ್ರಿನ್ಸಿಪಾಲ್ ಬಂದು ನಮ್ಮ ಕ್ಲಾಸ್ ರೂಮಿನ ಬಾಗಲ್ದ ನಿಂತು, ಪ್ರಾಣೇಶ ರವಿ ಗೋಪಾಲ ಕೃಷ್ಣ 4 ಜನ ರೂಮಿಗೆ ಬರ್ರಿ ಅಂದ್ಬಿಟ್ಟು ಅಂದ್ರೆ ತರ ರೆಡಿಗೆ ಬಿಡ್ತಿದ್ವಿ ನಾವು. ಯಪ್ಪ 4 ಮಂದಿನ ಪ್ರಿನ್ಸಿಪಾಲ್ ತನ್ನ ರೂಮಿಗೆ ಕರೆಸ್ಕೊಂಡ ಅಂದ್ರೆ ಮುಗೀತವ್ರ ಕತಿ ಅಂತ ಗಾಬರಿ ಆಗ್ತದ್ರಿ. ಈಗ ಹಂಗಿಲ್ಲ, ನಾ ಕುಡ್ರು ಪ್ರಿನ್ಸಿಪಾಲ್ ರೂಮಿಗೆ ಹೋದ್ರು ಅಂದ್ರೆ ಮುಗೀತು ಪ್ರಿನ್ಸಿಪಾಲ್ ಕತೆ ಅನ್ನಂಗೆ. ಹೌದಾ? ಇಲ್ಲಿ ಮಾಸ್ತರ್ಗಳು ಪ್ರಿನ್ಸಿಪಾಲ್ಗಳು ಎಲ್ಲ ಅದೀರಿ. ನಾ ಕುಡ್ರಿ ನಿಮ್ಮ ರೂಮಿಗೆ ಬಂದ್ರೆ ಇಡೀ ಸಾಲಿಗೆ ಏನಾಕತ್ತಾನೆ, ಯಾರು ಹೊರಗೆ ಬಟ್ಟೆ ಹರ್ಕೊಂಡ್ಬರ್ತಾರೋ ನೋಡ್ತಾರೆ, ಪ್ರಿನ್ಸಿಪಾಲ್ ಬರ್ತಾನೋ ಹುಡ್ರು ಬರ್ತಾರೋ.
ಹೆಂಗೆ ಕಾಲಮಾನ ಆಯ್ತು ಅಂದರೆ ಶಿಕ್ಷೆ ಇಲ್ಲ. ಮಾನಸಿಕ ಪರಿವರ್ತನೆಯೇ ಅಪರಾಧಗಳನ್ನ ತಿದ್ದಬೇಕಾಗಲಿ, ಶಿಕ್ಷೆಯಿಂದ ಅಪರಾಧಗಳನ್ನ ಕಡಿಮೆ ಮಾಡಿದಾಗ ಇಂಥ ಸಭೆ, ಧಾರ್ಮಿಕ ಕಾರ್ಯಕ್ರಮಗಳು, ಪುರಾಣ, ಪುಣ್ಯಕಥೆ, ಧರ್ಮದಿಂದ ತಿದ್ದಬೇಕು ಸ್ನೇಹಿತರೆ. ಆವಾಗ ಮಾತ್ರ ಶಿಕ್ಷೆ ಪ್ರಮಾಣ ತತ್ತೆ. ಈಗ ಮಾರಾಲಿಟಿ ಇಲ್ಲ, ಬರೀ ನಾವು ಇಂಜಿನಿಯರಿಂಗ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ, ಮಕ್ಕಳಿಗೆ ನೈತಿಕ ಶಿಕ್ಷಣ ಇಲ್ಲ. ನದಿ ಹೆಸರುಗಳನ್ನ ಸ್ವಾಮೀಜಿ ಹೇಳಿದ್ರಾಗಲೇ ನಮಗೆ ಇವತ್ತಿಗೂ ಜ್ಞಾಪಕ ಇದೆ. 8ನೇ ವರ್ಷದಿಂದ ನಾನು RSS ಶಾಖೆಗಳಿಗೆ ಹೋಗ್ತಿದ್ದೆ. ಅಲ್ಲಿ ಪ್ರಾತಸ್ಮರಣೆ ಅಂತ ಕಲಿಸ್ತಿದ್ರು ನಮಗೆ. 53 ವರ್ಷ ಸ್ನೇಹಿತರೆ, ನನಗೆ ಇವತ್ತಿಗೂ ನನ್ನ ತಂಬಿಗೆ ನೀರು ತೊಗೊಂಡು ಭುಜಕ್ಕೆ ನೀರು ಬಿತ್ತು ಅಂದರೆ ಪ್ರಾತಸ್ಮರಣೆ ನನ್ನ ಬಾಯಿಂದ ಶುರುವಾಗ್ತದೆ. ಏನು? ಅಹಲ್ಯ, ದ್ರೌಪದಿ, ಗಂಗಾ, ಸಿಂಧುಶ್ಚ ಕಾವೇರಿ, ಯಮುನಾ ಚ ಸರಸ್ವತಿ, ರೇವಾ, ಮಹಾನದಿ, ಗೋದಾ, ಬ್ರಹ್ಮಪುತ್ರ, ಪುನಃ ತಮಾಂ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ, ಪ್ರಯಾಗಂ ಪಾಟಲಿ ಪುತ್ರಂ ವಿಜಯ ನಗರಂ ಪುರಿಂ, ಇಂದ್ರಪ್ರಸ್ಥಂ ಪ್ರಯಾಂಚೈವ ಪ್ರತ್ಯೂಷೆ ಪ್ರತ್ಯಹಂ ಸ್ಮರೇತ್, ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣಃ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನ. ಇಡೀ ಭಾರತ ದೇಶದ ಶ್ಲೋಕ ಬರ್ತದೆ ಸ್ನೇಹಿತರೆ. ಅದರಲ್ಲಿ ಮಕ್ಕಳಿಗಿಂತ ಶ್ಲೋಕಗಳು ಕಲಿಸೋರಿಲ್ಲ ಇವತ್ತು. ಬರೀ ನಡಿ ಸಾಲಿಗೆ ನಡಿ, ಸಾಲಿಗೆ ಕಳಿಸಿಬಿಟ್ರೆ ಅಥವಾ ಮಕ್ಕಳದು ನಮ್ಮ ಜವಾಬ್ದಾರಿ ಮುಗಿತು ಅಂತ ಭಾಳ ಜನ ಅಂದ್ಕೊಂಡಿವಿ. ಆಗಿನ ಕಾಲಕ್ಕೆ 5 ವರ್ಷ 10 ತಿಂಗಳಿಗೆ ಸಾಲಿ ಇರ್ತಿತ್ತು. ಈಗ 2 ವರ್ಷಕ್ಕೆ ಬೇಬಿ ಸಿಟ್ಟಿಂಗ್. ಅದಕ್ಕೆ ಮೈಮೇಗೆ ಹೆಸರಿರಂಗಿಲ್ಲ ರೀ. ಆ ಹುಡುಗ ಕೂಸಿ 2 ವರ್ಷದ ಕೂಸಿದ್ದು ಏನು ಗತಿರಿ, 2-2.5 ವರ್ಷಕ್ಕೆ ಅದನ್ನು ಸಾಲಿಗೆ ಹಾಕ್ತಾರೆ ಬೇಬಿ ಸಿಟ್ಟಿಂಗ್ ಅಂತ. ಇದ್ರ ಉದ್ದೇಶ ಇಷ್ಟೇ, ನನ್ನ ಮುಂದೆ ಹೇಳೋದ ಅಲ್ಲಿ ಟೀಚರ್ ಮುಂದೆ ಹೇಳು ಅಂತ. ಹಳದ ತಾಯಿ ಮುಂದೆ ಹೇಳಬೇಡ, ಟೀಚರ್ ಮುಂದೆ ಯಾಕೆ ಪಗಾರ ತೊಗೊಂತ ಯಾಕೆ ಅಲ್ಲಿ ಹೋಗೋಳು ಅಂತ ದಬ್ಬುತ್ತಾರೆ. 2 ವರ್ಷದ ಮಗುವಿಗೆ ಶಾಲೆಗೆ ಕಳಿಸಿದ್ರೆ ಅದು ಶಾಲೆ ಅನ್ನೋದೇ ಗೊತ್ತಿರೋದಿಲ್ಲ. ಮುಂಜಾನೆ ಅದನ್ನು ತಯಾರು ಮಾಡ್ತಾರೆ ರೀ. ಸಾಲಿ ಓದಾಕ ಕಳಿಸೋದಕ್ಕಿಂತ ಹೆಚ್ಚು ನಮ್ಮ ಹುಡುಗ ಆ ಶಾಲ್ಯಾಗ ಓದ್ತಾನ, ಯೂನಿಫಾರ್ಮ್ ಐತಿ. ಏನು ಹೇಳಿ ಕೇಳ್ಬೇಕು ತಾಯಂದ್ರೆ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ತಾಯಂದ್ರೆ ಹೇಳ್ತಿರ್ತಾರ, ನಮ್ಮ ಮಗುಗೆ 3 ಡ್ರೆಸ್ ಗೊತ್ತಾ, ಸೋಮವಾರದಿಂದ ಬುಧವಾರದವರೆಗೂ ಯೂನಿಫಾರ್ಮ್, ಬುಧವಾರ ಕಲರ್ ಡ್ರೆಸ್, ಶುಕ್ರವಾರ ಮತ್ತೆ ಯೂನಿಫಾರ್ಮ್, ಶನಿವಾರ ವೈಟ್ ಆ್ಯಂಡ್ ವೈಟ್, ಸಂಡೇ ಏನೇ ಇಲ್ಲ. ಏನಿಂಗಂದ್ರೆ 2 ವರ್ಷದ ಹುಡುಗ ಹುಡುಕ್ಯಾಡಿ ಇಟ ಹಿಂಗಿ ಇಟ ಚಡ್ಡಿ ಇಟ್ರಿ ಟೈ ಇಲಿ ಬಾಲದಂಗೆ ಇರ್ತೈತೆ ಆ ಟೈ. ಅದಕ್ಕೆ ಮುಂದೆ ಕಟ್ಟಿಸಿದ್ರು ಕಟ್ಟಿಸುವಂಥದ್ದು, ಹಿಂದೆ ಕಟ್ಟಿದ್ರು ಕಟ್ಟಿಸುವಂಥ. 5ವರೆಗೆ ಅದನ್ನು ಎಬ್ಬಿಸಿ ನೀರು ಹೋಗಿ ನಡಿ ಸಾಲಿಗೆ ನಡಿ ಸಾಲಿಗೆ. ಅದಕ್ಕೆ ಸಾಲೆ ಓ ಅಂತ ಹೇಳ್ತಿರ್ತೈತೆ. ನಮ್ಮ ತಿಮ್ಮನ್ನ, ಬೀಚಿಯವರ ಮಾನಸ ಪುತ್ರ ತಿಮ್ಮನ್ನ ಸಾಲಿ ಕಳಿಸೋ ಮುಂದೆ ಅವ ಅಳ್ತಿದ್ದೀನಿ. ಒಂದು ದಿವಸ ಹಾದ್ಯಾಗ ಪೊಲೀಸರು ಕಳ್ಳನ ಹಿಡ್ಕೊಂಡು ಹೊಂಟಿದ್ರು. ತಿಮ್ಮ ನೋಡಿದ, ಯಾಕೆ ಕಳ್ತಾನವ ಅಂತ ಕೇಳಿದ್ರು. ಜೈಲಿಗೆ ಕರ್ಕೊಂಡು ಹೊಂಟಾರ ಅಂದರು. ಜೈಲಿಗೆ ಹೋಗತ್ತೆ, ನಾನು ಸಾಲಿಗಂತ ತಿಳ್ಕೊಂಡಿದ್ದೆ. ಮಕ್ಕಳಿಗೆ ಸಾಲಿ ಜೈಲಾಗೈತಿ ಇವತ್ತು. ಆಟ ಇಲ್ರಿ, ಪಾಠ ಇಲ್ಲ, ಮಾತಾಡಂಗಿಲ್ಲ, ಒಂದು ಶ್ಲೋಕ ಇಲ್ಲ, ವಚನ ಇಲ್ಲ, ಪ್ರಾತಸ್ಮರಣೆ ಇಲ್ಲ, ದೇಶಭಕ್ತಿ ಗೀತಿಲ್ಲ. ಇಂಗ್ಲೀಷ್ ಮೀಡಿಯಮ್ ಶಾಲ್ಯಾಗ ಅಂತೂ ಅಬ್ಬಬ್ಬಬ್ಬಬ್ಬ ರೋಬೋಟ್ಗಳನ್ನ ತಯಾರು ಮಾಡಕತ್ತಾರ ಅವ್ರು. ಮಾತಾಗಿಲ್ರಿ. ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಮೇಂಟೈನ್ ಸೈಲೆನ್ಸ್, ಲುಕ್ ಎಟ್ ಮೀ. ಬರೀ ಮೇಡಮನ್ನ ನೋಡ್ಬೇಕ್ರಿ. ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಲ್ಲಿ ಪಕ್ಕದ ಗೆಳೆಯರ ಜೊತೆ ಮಾತಾಡ್ತಿದ್ದೀವಿ, ನಾವು ನಗುತ್ತಿದ್ವಿ. ಒಂದು ಬುತ್ತಾಗ 3 ಮಂದಿ ಊಟದ ಟೈಮ್ನಾಗ ಬುತ್ತಿ ಹಂಚ್ಕೊಂಡು ಉಣ್ತಿದ್ವಿ. ಅಂಥ ಸಾಮೂಹಿಕ ಭೋಜನಗಳಿಲ್ಲ. ಎಲ್ಲ ನಿಮ್ಮ ಟಿಫನ್ ಕ್ಯಾರಿಯರ್ ಬೇರೆ, ಸಪ್ರೇಟ್ ನೀರು, ಎಲ್ಲ ಒಂದೊಂದು ಬಾಟ್ಲಾಗ ನೀರು ಒಯ್ದಿರ್ತಾರೆ. ತಮ್ಮದ ನೀರು ತಾವು ಕುಡಿತಾವ, ತಮ್ಮದ ಊಟ ಮಾಡ್ತಾವ. ಕೈ ಕ್ಲೀನ್ ಆಗಿದೆಯಾ ಅದೊಂದು ಅಡ್ವರ್ಟೈಸ್ಮೆಂಟ್ ಬರ್ತೈತೆ ನೋಡ್ರಿ. ನಮ್ಮ ಕಾಲಕ್ಕೆ ಎಲ್ಲಿ ಏನು ಬಿದ್ದಿದ್ರು ತೊಗೊಂಡು ತಿಂದು ಬಿಡ್ತಿದ್ವಿ. ಅದಕ್ಕೆ ಇಷ್ಟು ಗಟ್ಟಿದ್ದೀವಿ. 53 ವರ್ಷ ಆದ್ರೆ ನಾವು. ಈಗಿನ ಮಕ್ಕಳು ಎಷ್ಟು ವೀಕ್ ಅದಾವ್ರಿ. ಯಾಕೆ? ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ. ಮಗುಗೆ ಕ್ಲೀನ್, ನಮ್ಮ ಕೆಲವು ಸ್ಕೂಲ್ನವ್ರು ಅನೌನ್ಸ್ ಮಾಡ್ತಾರೆ, ನಮ್ಮ ಕಾನ್ವೆಂಟ್ನಲ್ಲಿ ಮಗುಗೆ ಅಕ್ವಾಗಾರ್ಡ್ ವಾಟರ್ನೇ ಕೊಡ್ತೇವೆ. ಅದು ಶಾಲೆ ಕೂಡ ಹಿಂಗನ್ರಿ. ಅಕ್ವಾಗಾರ್ಡ್ ರೀ, ಫ್ರೆಶ್ ಏರ್ ಇದೆ, AC ಕ್ಲಾಸ್ ರೂಮ್ಸ್ ಇದೆ. ಈ ನೀರು ಕುಡಿದು ಮಕ್ಕಂಬಿಡೋದು ಅಷ್ಟೇ AC ರೂಮ್ನಾಗ. ತಣ್ಣಗೆ ನಿದ್ದೆ ಬರಕತ್ತಿ ಬಿಡ್ತೈತೆ ಹುಡ್ರಿಗೆ. ನಮ್ಮ ಕಾಲಕ್ಕೆ ಗಿಡದ ಕೆಳಗೆ ಸಾಲಿ, ಕಿವಿ ಹಿಂಡ್ತಿದ್ದ ಮಾಸ್ತರ. ಈಗಿನ ಮಾಸ್ತರ ಪಾಪ ದುರ್ದೈವಿಗಳ್ರಿ. ಹುಡ್ರನ್ನ ಬೈಯಂಗಿಲ್ಲ, ಬಡಿಯಂಗಿಲ್ಲ. ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅಂತ ಎದ್ದು ನಿಂದ್ರಿಸಿದ್ದಕ್ಕೇನೆ ಕೇರಳದಲ್ಲಿ ಒಂದು ಹುಡುಗಿ ಮನೆಗೆ ಬಂದು ಫ್ಯಾನಿಗೆ ನೇಣು ಹಾಕ್ಕೊಂಡ್ಬಿಟ್ಟೈತಿ. ಇನ್ಸಲ್ಟ್ ಆತಂತ್ರಿ ಆಕಿಗೆ. 7ನೇ ಕ್ಲಾಸ್ ಹುಡುಗಿಗೆ ಇನ್ಸಲ್ಟ್ ಅಂದ್ರೆ ಏನು ಗೊತ್ತೈತೆ? ಎಷ್ಟು ಸೂಕ್ಷ್ಮವಾಗಿ ಅವ ಮಕ್ಕಳಂದ್ರೆ ಯಾರೂ ಹೊಡಿಬಾರ್ದು, ಇತ್ತತ್ತ ಸರಿ ಅನ್ನಬಾರ್ದು ಸ್ನೇಹಿತರೆ. ಅಷ್ಟು ಸೂಕ್ಷ್ಮವಾಗಿ ಬಿಟ್ಟವ. ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಮನೆಗೆ ಬಂದು ಉರ್ಲಕ್ಕೊಂಡ್ಬಿಡ್ತೀವಿ. ಶಿಕ್ಷಕನ ಮೇಲೆ ಕೇಸ್ ಆಯ್ತು. ನಮ್ಮ ಕಾಲಕ್ಕೆ ಅಯ್ಯೋ ಮೂಲ್ಯಾಗ ಹಾಕಿ ಪೇಕ 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 ಒದಿತಿದ್ರಿ. ನಮ್ಮನ್ನು ಒದ್ದಂಗೆಲ್ಲ ನಮ್ಮ ಕ್ಲಾಸ್ಮೇಟ್ ಗುರ್ಲಿಂಗ್ ಅಂತಿದ್ದ, ಈ ಕಡೆ ಓದಿರಿ ಸರ, ಈ ಕಡೆ ಓದಿರಿ ಸರ, ತಲೆಗೆ ಓದಿರಿ ಸರ, ಬೆನ್ನಿಗೆ ಓದಿರಿ ಸರ್ ಅಂತ ತಿರುಗ್ತಿದ್ದ ಅವ್ರ ಸುತ್ತ.
ಅವರ ಬ್ಯಾಸತ್ತು ಬಿಡ್ಬೇಕ್ರಿ ಅವನ್ನ. ಯಾಕಂದ್ರೆ ಅವ ಸಾಲಿ ಓದ್ನೊಳಗೆ ದಡ್ಡಿದ್ದ, ಹೊರಗಿನ ವಿದ್ಯಾದೊಳಗೆ ಶಾಣೆ ಇದ್ದಾರೆ. ಭಾಳ ಜಾಣ ಗುರುಲಿಂಗ. ಇವತ್ತಿಗೂ ನನ್ನ ಸ್ನೇಹಿತನ, ಅವನಿಗೂ 53 ವರ್ಷ. ಎಷ್ಟು ಜಾಣ ಅಂದ್ರೆ ಅದ್ಭುತವಾದಂಥ ಬಿಸ್ನೆಸ್ ಮಾಡ್ತಾನೆ. ವಿದ್ಯೆ ಒಟ್ಟ ಬರಂಗಿಲ್ಲ ರೀ. ಡಿಗ್ರಿ ಮಾಡಿದ್ರು 6 ಮಂದಿನ ಕೆಲಸಕ್ಕೆ ಇಟ್ಕೊಂಡ. ಅವಾಗ ಒಟ್ಟ ವಿದ್ಯೆ ಬರಂಗಿಲ್ಲ ರೀ. ಜನರಲ್ ನಾಲೆಡ್ಜ್, ಕಾಮನ್ ಸೆನ್ಸ್. ಇವತ್ತು ನಮ್ಮ ಮಕ್ಕಳಲ್ಲಿ ಮಾರ್ಕ್ಸ್ ತಗೊಳ್ಳೋ ಗುಣ ಐತಾಗಲಿ, ಸಮಾಜದ ಜೊತೆ ಬದುಕುವಂಥ ಗುಣಗಳಿಲ್ಲ. ಅದನ್ನು ಶಾಲ್ಯಾಗ ಕಲಿಸಂಗಿಲ್ಲ. ಯಾಕಂದ್ರೆ ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಶಿಕ್ಷಣ. ನಮ್ಮ ಮಗ 98, ನಮ್ಮ ಮಗ 100ಕ್ಕೆ 100. ಡಿಸ್ಟಿಂಕ್ಷನ್ ಗೊತ್ತಾ ನಮ್ಮ ಮಗ? ನೋಡಿ ಹೇಗಿದ್ದಾನೆ, ಏನಿರ್ತಿರ್ತದೆ, ಅಥವಾ ನೋಡ್ತಿರ್ತೈತೆ. ಯಾಕಂದ್ರೆ ಜಾತ್ರೆ ಗೊತ್ತಿಲ್ಲ, ಇಂಥ ಕಾರ್ಯಕ್ರಮದ ಬರೋಂಗಿಲ್ಲ. ಎಷ್ಟೋ ಜನ ಬಿಟ್ಟು ಅಲ್ಲಿ ಗಲಾಟೆ ಇರುತ್ತೆ ಕಂದ, ನೀನು ಬರೋ ಹಾಗಿಲ್ಲ. ಗೆಟ್ ಇನ್, ಡೂ ಯುವರ್ ಹೋಮ್ ಮಾರ್ಕ್ಸ್, ಗೆಟ್ ಇನ್. ಕೆಲವೊಂದು ಕೇಳ್ರಿ, ಮೇಡಮ್ ನಿಮ್ಮ ಮಗನ ಕರ್ಕೊಂಬಂದಿರ? ಅವನು ಹಾಗೆಲ್ಲ ಬರಲ್ಲ. ಹೀ ಈಸ್ ಎ ರ್ಯಾಂಕ್ ಸ್ಟೂಡೆಂಟ್, ಅವನು ಯಾವಾಗಲೂ ಸ್ಟಡಿ ಮಾಡಿ. ಇಲ್ಲೆಲ್ಲ ಪೋಲಿ ಹುಡುಗರು ಬರಬೇಕಷ್ಟೇ. ಹೊರಗಡೆ ಬಿಡೋದೇ ಇಲ್ಲ ಮಕ್ಕಳನ್ನ. ಹೊರಗಡೆ ಬಿಡಬೇಕು ಮಕ್ಕಳಿಗೆ. ಈಗಿನ ಮಕ್ಕಳಿಗೆ ಆಟ ಇಲ್ಲ, ಊಟ ಇಲ್ಲ, ಬರೀ ಪಾಠ ಮಾತ್ರ. ಅದಕ್ಕೆ ಆಟ ಪಾಠ ಊಟ ಅನ್ನೋದು ಅದಕ್ಕೆ ಸ್ನೇಹಿತರೆ. ಈಗಿನ ಮಕ್ಕಳಿಗೆ ಯಾವುದೂ ಇಲ್ಲ, ಬರೀ ಓದು. ಗೆಟ್ ಇನ್, ಡೂ ಯುವರ್ ಹೋಮ್ ಮಾರ್ಕ್ಸ್. ಕಾಮನ್ ಸೆನ್ಸ್ ಇಲ್ಲ. ಹಾಂ, ಟೈಲೆಟ್ನಾಗ ಭಾಳ ಚಂದ ಬರೆದಿರ್ತಾರೆ, ಓದ್ಬೇಕು ನೀವು. ಒಂದು ಟೈಲೆಟ್ನಾಗ ಬರೆದಿದ್ರು, ಕುಂತಗಳಿಗೆ ಮುಂದೆ ಬೋರ್ಡು ಏನು, ಲೇ ಜಗತ್ತು ಚಂದ್ರಲೋಕಕ್ಕೆ ಹೋಗೈತೆ, ಮಂಗಳ ಗ್ರಹಕ್ಕೆ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೇ. ಹಾಂ, ಭಾಳ ಚಂದ ಬರೀತಾರೆ ಪುಣ್ಯಾತ್ಮ. ಯಾರು ಯಾವಾಗ ಬಂದು ಬರೀತಾರೋ ಅಷ್ಟೊತ್ತಲ್ಲಿ ನಿಂತು ಅದನ್ನು ಹೆಂಗೆ ಬರೆದಿರ್ತಾರೋ ತಿಳಿಲಾರ್ದಂಗೆ ಆಗೈತೆ ನನಗೆ. ಹಾಂ, ಕುಂತಗಳೇ ಕಾಣ್ಬೇಕು. ಜಗತ್ತು ಇವತ್ತು ಮಂಗಳ ಗ್ರಹಕ್ಕೆ ಹೋತು, ನೀ ಇಲ್ಲೇ ಕುಂತಿಯಲ್ಲೇ. ಬೆಂಗಳೂರು ಗಾಬರಿ ಆಗಿಬಿಟ್ಟೇನ್ರಿ. ಅಯ್ಯೋ ನಿಜ ನಿಜ ಕಣ್ರಿ, ಎಷ್ಟು ಕರೆಕ್ಟಾಗಿ ಬರ್ದಿದ್ದಾನೆ ನೋಡಿ ಅವನು. ಅಯ್ಯೋ ಕೂತ್ಕೊಬಾರ್ದು ಹೊರಗೆ ಬರ್ಬಿಟ್ಟ. ಮಂಗಳೂರಲ್ಲಿ ಹೋದ್ರಿ, ಅವರಂತೂ ಮೊದಲೇ ಗಾಬರಿ ಜನ ಪಾಪ. ಕೂತ, ಜಗತ್ತು ಮಂಗಳ ಗ್ರಹಕ್ಕೆ ಹೋಗಿದೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೋ. ಅಯ್ಯೋ ಎಷ್ಟು ಚುರುಕಾಗಿದ್ದಾನೆ ನೋಡಿ ಅವನು. ಹೌದು ಕೂತ್ಕೋಬಾರ್ದು, ತಪ್ಪಾಯಿತು, ಒಳ್ಳೆ ಮಂಡೆ ಇರೋ ಮನುಷ್ಯ ಅವನು ಅಂತ ಒಳಗಡೆ ಬಂದು. ಇವೆಲ್ಲ ಹಿಂಗೆ ಹೋಗೋದು ಬರೋದು. ಬಗಲಾಗ ಒಂದು ಚನ್ನಗಿರಿ ದಾವಣಗೆರೆ ಹುಡುಗ ನಿಂತಿತ್ತು. ಏನು ಇವ್ರು ಹಿಂಗೆ ಒಳಗೆ ಹೋಗೋರ ಸರಕನ್ನ ಬಂದುಬಿಡ್ತಾರಲ್ಲ, ಯಾಕೆ ಏನೈತೆ ಒಳಗಂತ ಅವನು ಹೋದನ್ರಿ. ಕುಂದಿರ್ತಾನ, ನೋಡ್ತಾನ ಎದುರಿಗೆ, ಜಗತ್ತು ಮಂಗಳ ಗ್ರಹಕ್ಕೆ ಹೋಗೈತಿ, ನೀ ಇನ್ನೇ ಇಲ್ಲೇ ಕುಂತಿಯಲ್ಲೇ. ಇವಾಗ ಸುಮ್ಮನೆ ಬರೋ ಹುಡುಗ ಅನ್ರಿ, ಯಾಕಂದ್ರೆ ವಿದ್ಯಾ ಕಮ್ಮಿ ಇತ್ತು, ಬುದ್ಧಿ ಭಾಳ ಇತ್ತು ಇವಾಗ. ಅಲ್ಲೇ ಬಗಲಾಗ ಅವ್ರು ಬರೆದು ಇಡ್ಲಿ ಚೂರು ಬಿದ್ದಿತ್ತು, ಅದನ್ನ ತೊಗೊಂಡು ಬರೆದ, ಜಗತ್ತು ಮಂಗಳ ಗ್ರಹಕ್ಕೆ ಹೋಗೈತೆ, ನೀ ಇನ್ನೇ ಇಲ್ಲೇ ಕುಂತಿರಲಿ. ಯಾಕಂದ್ರೆ ನಾನು ಹೋಗೋವನ, ಅಲ್ಲಿ ನೀರಿಲ್ಲ, ಅದಕ್ಕೆ ಇಲ್ಲಿ ಕುಂತೀನಿ. ಇಂಥ ಉತ್ತರ ಶಾಲ್ಯಾಗ ಕಲಿಸಂಗಿಲ್ರಿ, ಜೀವನಾನುಭವ ಕಲಿಸ್ತೈತಿ. ಕರೆಂಟ್ನ ವೈರ್ ಅಷ್ಟ್ಯಾಕೆ ಮ್ಯಾಗ ಕಟ್ತಾರಲ್ಲ ಅಂತ ಕೇಳಿದ್ರೆ ಶಾಲ್ಯಾಗ ನಮ್ಮ ಕಾಲಕ್ಕೆ 70-71ನೇ ಇಸ್ವಿಯಾಗ ಒಂದು ರ್ಯಾಂಕ್ ಹುಡುಗಿ ನಿಂತ್ಕೊಂಡು, ಹೈ ವೋಲ್ಟೇಜ್ ಇರುತ್ತೆ ಸರ್, ಮುಟ್ಟಿದ ತಕ್ಷಣ ಬ್ಲಡ್ ಸೆಕ್ ಮಾಡಿ ಮನುಷ್ಯನನ್ನು ಕೊಲ್ಲುತ್ತೆ, ಅದಕ್ಕೋಸ್ಕರ ಹೈಪರ್ ಟೆನ್ಷನ್ ಅಂತ ವೈರ್ಗಳು ಅಂತಾರೆ ಅವಕ್ಕೆ, ಅದಕ್ಕೆ ಹೈಟ್ನಲ್ಲಿ ಕಟ್ತಾರೆ ಸರ್. ವೆರಿ ಗುಡ್. ಹಿಂಗೆ ಒಬ್ಬೊಬ್ಬರು ಒಂದೊಂದು ಉತ್ತರ, ಎಲ್ಲ ಮಾರ್ಕ್ಸ್ ತೊಗೊಂಡು ಹುಡ್ರು. ಲಾಸ್ಟಿಗೆ ಗುರುಲಿಂಗನ ಉತ್ತರ ರೀ. ಗುರುಲಿಂಗ ಹೇಳಲ್ಲ, ಎದಕ್ಕೆ ಕಟ್ತಾರ? ಇವರೆಲ್ಲ ಕೇಳಿಲ್ಲ, ಅದನ್ನಾರು ಹೇಳಲ್ಲ, ಅದನ್ನ ಇನ್ನೊಮ್ಮೆ ರಿಪೀಟ್ ಮಾಡು ಅಂತ ಮಾಸ್ತರನ. ಅವ್ರ ಉತ್ತರ ಅವ್ರದ್ರಿ, ನಂದು ಉತ್ತರ ಬೇರೆ ಐತೆ. ಏನಪ್ಪ ಎದಕ್ಕೆ ಅಷ್ಟು ಹೈಟ್ನಾಗ ಕಟ್ತಾರೆ ನೋಡ್ರಿ? ಕೆಳಗೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕಿಬಿಡ್ತಾರೆ ಅದ್ರ ಮೇಲೆ. ಕರೆಂಟ್ ಇರ್ತೈತೆ, ಜಲ್ದಿ ಒಣಗ್ತಾವಂತೇಳಿ ಅದಕ್ಕೆ ಹೈಟಿಗೆ ಕಟ್ತಾರೆ. ಯಾಕಂದ್ರೆ ಇವ್ರು ಏನು ಸಿಕ್ಕರೆ ಅದಕ್ಕೆ ಬಟ್ಟೆ ಒಣ ಹಾಕ್ತಾರೆ ಹೆಣ್ಮಕ್ಳು. ಬಟ್ಟೆ ಒಕ್ಕೊಂಡು ಹೊರಗೆ ಬಂದಂದ್ರೆ ಟೆಲಿಫೋನ್ ವೈರು, ಗಿಡದ ತಂತಿ, ಟೆಲಿಫೋನ್ ವೈರ್ ಮ್ಯಾಗ ಬಟ್ಟೆ ಒಣ ಹಾಕ್ತಾರೆ. ಅವು ಜಗ್ಗಿ ಅವು ಫೋನ್ ಡಿಸ್ಕನೆಕ್ಟ್ ಆಗಿಬಿಡ್ತಾವೆ ಎಷ್ಟೋ ಮಂದಿ. ಒಟ್ಟಾರೆ ಒಂದು ಬಟ್ಟೆ ಒಣ ಹಾಕಕ್ಕೆ ಜಾಗ ಬೇಕು. ಇದು ಜೀವನಾನುಭವ. ಮೊಟ್ಟ ಮೊದಲು ಸುರಂಗ ಮಾರ್ಗವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದರು. ಮೆಟ್ರೋ, ವಿಶ್ವೇಶ್ವರಯ್ಯ, ಕಪಿನಿಪತಯ್ಯ, ಆ ಇಂಜಿನಿಯರ್, ಈ ಇಂಜಿನಿಯರ್, 100 ಮಂದಿ ಹೆಸರು ಹೇಳಿದ್ರಿ ಹುಡ್ರು. ಗುರುಲಿಂಗ ಎದ್ದು ನಿಂತು ಒಂದ ಮಾತಾಡ, ಫಸ್ಟ್ ಸುರಂಗ ತೊಡೆದು ಕಲ್ತದ್ದು ನಾವು ಹೆಗ್ಗಣದಿಂದ. ಹೆಗ್ಗಣ ಗೆಬರ ನೋಡಿ ನಾವು ನೆಲ ಗೆಬರಿದ್ರೆ ದಾರಿ ಹಾಕೈತೆ ಅಂತ ಕಂಡು ಹಿಡಿದ್ರು. ನಿಜವಾದ ಮಾತು ಹೌದಾ? ಅದಕ್ಕೆ ಮಕ್ಕಳಿಗೆ ಬದುಕಿನ ದರ್ಶನ ಮಾಡಿಸ್ಬೇಕು. ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬಾರ್ದ್ರಿ. ಮನಪರಿವರ್ತನೆಗೆ ಅದನ್ನು ಮಠಮಾನ್ಯಗಳು ಮಾಡ್ತಿದ್ವು ಆಗಿನ ಕಾಲಕ್ಕೆ. ಮಠದಾಗ ಇರ್ತಿದ್ವು ಮಕ್ಕಳು. ಹೋಮ್ವರ್ಕ್ ಬರ್ಕೊಳ್ರಿ ಅಂತಿದ್ರು ಮಾಸ್ತರ್. ಗುರುಲಿಂಗ ಸುಮ್ಮನೆ ಕುಂತ್ಬಿಡ್ತಿದ್ದ. ಯಾಕಲೆ ನಾ ಮಠದಾಗ ಅದೀನಿ ರೀ, ನನಗೆ ಹೋಮ್ ಸಂಬಂಧ ಇಲ್ಲ. ಹೋಮ್ವರ್ಕ್ನಾಗಿರೋ ಮನೆಗಿರೋ ಹೋಮ್ವರ್ಕ್ ಮಾಡಲಿ, ನಾ ಮಠದಾಗ ಅದೀನಿ, ನನ್ನ ಮಠದ ಕೆಲಸನ ಭಾಳ ಇರ್ತಾವ್ರಿ ಅಂದ. ಹಾಂ, ಎಂಥ ಜಾಣ ಉತ್ತರಗಳು. ತಮಾಷೆ ಮಾಸ್ತರ್ ಬೈತಿದ್ರು ರೀ, ಆದ್ರೆ ಎಂಥ ಚುರುಕುಮತಿ. ಹಿಂಗೆ ಮಾತಾಡೋ ಮಕ್ಕಳೇ ಇಲ್ಲರಿ ಈಗ. ಹಿಂಗೆ ನೋಡ್ತಿರ್ತಾವೆ, ಬರೀ ಮಾರ್ಕ್ಸ್ ಕಾರ್ಡ್ ತೋರಿಸ್ತಿರ್ತಾವೆ. ಪ್ರಶಾಂತ್ ನೀನು ಮಾರ್ಕ್ಸ್ ಕಾರ್ಡ್ ತೋರಿಸಪ್ಪ ತಂತಾನ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾನೆ. ಅಷ್ಟೇ ಹುಡುಗನ ಹತ್ತಿರ ಕ್ವಾಲಿಟಿ, ಬೇರೆ ಗುಣಗಳೇ ಇಲ್ಲ. ಮಕ್ಕಳಿಗೆ ರಾಮಾಯಣ ಮಹಾಭಾರತಗಳು ಗೊತ್ತಿಲ್ಲ, ಪುರಾಣ ಪುಣ್ಯಕಥೆಗಳು ಗೊತ್ತಿಲ್ಲ. ಇಂಗ್ಲೀಷ್ನಾಗ ಕೇಳ್ತಾವ್ರಿ, ಮಮ್ಮಿ ರಾಮ ತನ್ನ ವೈಫ್ ಸೀತೆನ
14 ಇಯರ್ಸ್ ಯಾಕೆ ಫಾರೆಸ್ಟಿಗೆ ಕರ್ಕೊಂಡು ಹೋದ? ವನವಾಸ ಅನ್ನೋ ಶಬ್ದ ಗೊತ್ತಿಲ್ಲ, ಶ್ರೀರಾಮಚಂದ್ರ ಇಲ್ಲ, ಸೀತಾ ಮಾತೆ ಇಲ್ಲ, ಗೌರವ ಸೂಚಕ ಪದಗಳಿಲ್ಲ, ಎಲ್ಲ ಇಂಗ್ಲೀಷಕ್ಕೆ ರಾಮ ಕಿಲ್ಲಿಡ್ ರಾವಣ ಅಂತಿರ್ತದೆ. ಹೆಂಗೊಂದ ಎಷ್ಟು ವರ್ಷ ಬೇಕಾಯ್ತು ಐಡಿಯಾ ಇಲ್ರಿ. ಬಟ್ ಅದೊಂದು ಅವ್ರಿಗೊಂದು ವಾಕ್ಯ ಅದು. ಆ ಹುಡುಗಿ ಬಂದು ಕೇಳ್ತು, ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 ಇಯರ್ಸ್ ಯಾಕೆ ಫಾರೆಸ್ಟಿಗೆ ಕರ್ಕೊಂಡು ಹೋದ? ಅವರವನು ಇಂಗ್ಲೀಷ್ ಮೀಡಿಯಮ್ಮ ಓದಿದ್ಲು, ಮೋಸ್ಟ್ಲಿ ಅವಾಗ ಲಾಡ್ಜಸ್ ಇರಲಿಲ್ಲ ಅನಿಸುತ್ತೆ. ಮುಗಿದೋದು ಕತಿ, ಅಲ್ಲಿಗೆ ರಾಮಾಯಣದ ಇತಿಶ್ರೀ. ಹಾಂ, ರಾಮಾಯಣ, ಮಹಾಭಾರತ, ಭಾಗವತಗಳು ಬದುಕನ್ನು ಎಷ್ಟು ಚಂದ ಕಟ್ಟಿ ಕೊಡ್ತಾವ ಸ್ನೇಹಿತರೆ ಅಂದರೆ ಅದನ್ನು ಓದಿದವರಿಗೆ ಅದರ ಆನಂದ ಗೊತ್ತಾಗ್ತದೆ. ಇವತ್ತು ಮನಪರಿವರ್ತನೆ ಆಗಬೇಕಾಗಿತ್ತು ಖೈದಿಗಳದು ಅಂದರೆ, ಜೈಲಲ್ಲಿರ್ತಕ್ಕಂಥ ಕೊಲೆಯ ಸುಲಿಗಳು ಕಡಿಮೆ ಆಗಬೇಕಾಗಿತ್ತು ಅಂದರೆ ಅವ್ರನ್ನ ಧರ್ಮದೆಡೆಗೆ ತಗೊಂಬನ್ನಿ, ಕಾನೂನಿನ ಕೈ ಕೊಟ್ಟರೆ ಇನ್ನಿಷ್ಟು ಗಟ್ಟಿ ಆಗ್ತಾರೆ ಅವರು. ರಾಮಾಯಣದ ಕತೆ ಮಾರಲ್ ಎಜುಕೇಷನ್, ಪಕ್ಕದಲ್ಲಿರೋ ಹುಡುಗಿನೇ ಲೈನ್ ಹೊಡೆಯೋದು, ಸಣ್ಣ ಸಣ್ಣ 8-8, 9 ವರ್ಷಗಳು ಲವ್ ಮಾಡ್ತಾವೆ. ನೋಡಿರ ಎಂಥ ದುರಂತರಿ ಇದು. ನಾವು 30 ವರ್ಷದವರಾದರೂ ನಮಗೆ ಹೆಣ್ಣು ಗಂಡು ಅನ್ನೋ ಭೇದಿದ್ದಿಲ್ಲ ಸ್ನೇಹಿತರೆ. ಕೂಡಿ ಆಡ್ತಿದ್ವಿ, ಅಕ್ಕಂಗಿಯರಂತಿದ್ವಿ. ಈಗ ಏನು 5-6ನೇ ಕ್ಲಾಸ್ಗೆ ಒಂದು ಹುಡುಗ ಶಾಲೆಯಿಂದ ಮನೆಗೆ ಬಂದ, ಹೇಗಿದೆ ಸ್ಕೂಲು ಅಂತ ಕೇಳಿದಾರಪ್ಪ, ಅಪ್ಪ ಮೇಡಮ್ ಸೂಪರ್ ಆಗಿದ್ದಾರೆ ಅಂದ. 6-7 ವರ್ಷದ ಹುಡುಗ, ಹೇಯ್ ಥೂ ಮೇಡಮ್ ಕಣೋ ಅವ್ರಿಗೆ ಸೂಪರ್ ಆಗಿದ್ದಾರೆ ಅನ್ನಬಾರ್ದು, ನಿನ್ನ ತಾಯಿ ಇದ್ದಾಗ ಅವರು, ನಿಮ್ಮ ಮಮ್ಮಿ ಇದ್ದಾಗ ಅನ್ಬಾರ್ದು. ಅದಕ್ಕೆ ಅವನೇನಂದ, ಎಲ್ಲ ನಿನಗೆ ಲಿಂಕ್ ಮಾಡ್ಕೊ, ನನಗೇನಿಲ್ವಾ? ಇಂಥ ಮಕ್ಕಳಾಗ್ಯಾರ್ರಿ ಇವತ್ತು. ಹಾಂ, ಸೂಪರು, ಬೊಂಬಾಟು, ಫಿಕ್ಸು, ಮಾಲು, ಆ ಶಬ್ದಗಳ ಪಾವಿತ್ರ್ಯತೆಯೇ ಹೊರಟು ಹೋಗ್ಬಿಟ್ಟದ ಸ್ನೇಹಿತರೆ. ಒಂದೇ ಒಂದು ಮಾತಾಡಲ್ಲ. RSSನಲ್ಲಿ ದೇವಿ ಅಂತ ಒಂದು ಪದ ಬಂದೋದಕ್ಕೆ ಕೆಲವರು ಮುಸಿ ಮುಸಿ ನಕ್ಕರಂತೆ. ಅದಕ್ಕೆ ಡಾಕ್ಟರ್ ಹೆಡ್ಗೇವಾರ್ ಅವರು ಸ್ಥಾಪಕರು ಆ ದೇವಿ ಅನ್ನೋ ಪದ ಅದೇನೋ ಏನು ಮಾನಿನಿಯೋ ಈ ಥರ ಏನೋ ಪದ ಬಂದಾಗ ಆ ಪದ ತೆಗಿರಿ, ಅಲ್ಲಿ ದೇವಿ ಅನ್ನೋ ಪದ ಹಾಕ್ರಿ ಅಂತ ಹೇಳಿದ್ರಂತೆ. ಶಬ್ದಗಳ ದಾರಿದ್ರ್ಯ ಇದೆ ನಮ್ಮಲ್ಲಿ, ಶಬ್ದಗಳೇ ಇಲ್ಲ ನಮಗೆ. ಮಕ್ಕಳನ್ನು ಪರಿವರ್ತನೆ ಮಾಡಬೇಕಾದ್ರೆ ರಾಮಾಯಣದ ಕಥೆಗಳನ್ನ ಹೇಳಬೇಕು. ಕಂದ ಆ ಥರ ಎಲ್ಲ ಮಾಡಬೇಡ. ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಅನ್ನೋದು, ಮಕ್ಕಳಿಗೆ ಚಿಕ್ಕ ವಯಸ್ಸಿಗೆ ಮೊಬೈಲ್ಗಳನ್ನ ಕೊಡಿಸಬೇಡಿ. ಅವರ ಬರ್ತ್ಡೇ ಗಿಫ್ಟಾಗಿ ಪುಸ್ತಕಗಳನ್ನ ಕಾಣಿಕೆಯಾಗಿ ಕೊಡಿ. ಪುಸ್ತಕಗಳಿಂದ ಮನಸ್ಸು ಅರಳುತ್ತದೆ. ಫಸ್ಟ್ ಮೊಬೈಲ್ ಕೊಡು, ಮಮ್ಮಿ ನಾನು ಪಾಸ್ ಆದರೆ ನಂಗೆ ಮೊಬೈಲ್ ಬೇಕು. 6ನೇ ಕ್ಲಾಸ್ 7ನೇ ಕ್ಲಾಸ್ ಹುಡುಗಿಗೆ ಇಷ್ಟು ದೊಡ್ಡ ಮೊಬೈಲ್ ರೀ, ಅದು ವಾಟ್ಸಪ್ ಇರೋ ಮೊಬೈಲ್. ವಾಟ್ಸಪ್ ಇರೋ ಹುಡುಗನ ತಡ್ಕೊಳ್ಳೋದೇನೋ, ಕಂಬಾನ ಮಾತಾಡ್ಸೋದೇನೋ, ಎರಡೋ ಒಂದರಿ ತಿಕ್ಕದ ಟಿಂಗ್ 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 ಟಿಂಗ್. ಯಾರು ಏನು ಕಳಿಸಿದ್ರು ನೋಡ್ತಾನೆ, ಯಾರಿಗೆ ನಾನೇನು ಕಳಿಸ್ಬೇಕು ನೋಡ್ತಾನೆ. ಬರೀ ತಿಕ್ಕೋದು. ಹಿಂದಕ್ಕೆ ನಮ್ಮ ಕಾಲದಾಗ ತಂಬಾಕು ಸುಣ್ಣ ಹಾಕೊಂಡು ಹಿಂಗೆ ತಿಕ್ತೀವ್ರಿ. ಮತ್ತೇನಪ್ಪ ಅಂತ ತಿಕ್ಕುತನ ಮಾತಾಡ್ಸೋರು. ಆಮೇಲೆ ಬಾಯಿಗೆ ಹಾಕೊಂಡಿದ್ದು ಮಾತು ಬಂದಾಗ್ತಿದ್ವು. ಈಗಿಲ್ಲಿ ಇವ್ರು ತಿಕ್ಕಾಕತ್ತಿ ಗಟರ್ದಾಗ ಬೀಳ್ತಾರೆ. ಹೋಗಿ ಇವ್ರು ನೋಡ್ಕೊಂಡು ಹೋಗ್ತಿರ್ತಾವ, ದಮ್ ಅಂತ ಗಟರ್ ಬಿದ್ದು ಅದೊಂದೇ ಮ್ಯಾಗ ಹಿಡಿದು ಮುಳುಗ್ತಾರೆ ಗಟಾರದಾಗ. ಅವ ಇವ್ರನ್ನ ತೆಗಿಯಾಕೆ ಬರೋಂಗಿಲ್ಲ ರೀ. ಅವ ಮೊಬೈಲನ್ನು ತೊಗೊಂಡು ಇವ್ರನ್ನ ಅಲ್ಲೇ ತುಳಿದು ಹೋಗ್ಬಿಡ್ತಾನೆ. ಏನು ಮೊಬೈಲ್ ಓದಿಸ್ರಿ, ಅಬ್ಬಾ ಸ್ನೇಹಿತರೆ, ಪುಸ್ತಕಗಳನ್ನೇ ಮರ್ತೀವಿ ನಾವು. ನಮ್ಮಲ್ಲಿ ಚಾರಿತ್ರ್ಯ ನಿರ್ಮಾಣ ಮಾಡ್ತಕ್ಕಂಥವೇ ಪುಸ್ತಕಗಳು. ಪುಸ್ತಕದ ಅರಿವು, ಪುಸ್ತಕ ತರುತಳೆದ ಪುಷ್ಪ, ಎಂತೆಂಥ ಮಾತುಗಳಿದೆ. ಕರತಲ ರಂಗಭೂಮಿ ಅಂತಾರೆ ಪುಸ್ತಕಗಳನ್ನು ಕುವೆಂಪುರವರು. ಒಂದು ಘಟನೆಯನ್ನು ಹೇಳ್ತೀನಿ ಮಕ್ಕಳನ್ನ ಸುಧಾರಣೆ ಮಾಡೋದಕ್ಕೆ. ನಮ್ಮ ಊರಿಗೆ ಹತ್ತಿರ ಕಿಷ್ಕಿಂದೆ ವಾಲಿ ಕಿಲ್ಲ ಅಂತಿದೆ, ವಾಲಿಯ ಕೋಟೆ ಇದೆ ನಮ್ಮೂರಿನ ಹತ್ರ. ಸುಗ್ರೀವನ ಗವಿ, ವಾಲಿ ಗವಿ, ಆಂಜನೇಯ ಶ್ರೀರಾಮಚಂದ್ರ ದೇವರನ್ನು ಭೇಟಿಯಾದ ಸ್ಥಳ ಅಂಜನಾದ್ರಿ ಪರ್ವತ. ನಮ್ಮೂರಿಗೆ ಕೇವಲ 9 ಕಿಲೋಮೀಟರ್. ರಾವಣ ಸೀತೆಯನ್ನು ಕರ್ಕೊಂಡು ಹೊರಟಾಗ ಅಲ್ಲಿ ವಾನರ ಸೈನ್ಯ ಇರೋದನ್ನು ನೋಡಿ ಸೀತಾಮಾತೆ ತನ್ನ ಎಲ್ಲ ಆಭರಣ ಒಡವೆ ವಸ್ತುಗಳನ್ನು ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿ ಒಗೆದ್ಲು. ಮುಂದೆ ಯಾವಾಗಾದರೂ ರಾಮ ಬಂದರೆ ತಿಳಿಲಿ ಅವನಿಗೆ ನನ್ನ ಪರಿಸ್ಥಿತಿ ಅಂತ. ಅದನ್ನು ತೆಗೆದಿಟ್ಟುಕೊಂಡ್ರು, ಆ ಕಪಿ ಸೈನ್ಯ ತೆಗೆದಿಟ್ಟುಕೊಳ್ತು. ಮುಂದೆ ಕಾಲಾನುಕ್ರಮದಲ್ಲಿ ರಾಮ ಅಲ್ಲಿಗೆ ಬಂದಾಗ, ಇಲ್ಲಿ ನನ್ನ ಹೆಂಡ್ತಿ ಹಿಂಗೆ ಅಪರಿಸ್ಕೊಂಡು ಇನ್ನೊಬ್ಬರು ರಾಕ್ಷಸಂದಾಗ ಕಪಿ ಸೈನ್ಯ ಹೇಳ್ತಂತೆ, ಹೌದು ಈ ಕಡೆನೇ ಹೋದ, ಇದೇ ಮಾರ್ಗದಲ್ಲಿ ಹೋದ. ಅವಳೊಂದು ಒಡವೆನ ಗಂಟನ್ನು ಹಾಕಿದ್ದಾಳೆ, ಅದು ನೋಡ್ರಿ ನಿಮ್ಮದೇನೋ, ಅದು ನಿಮ್ಮ ಹೆಂಡ್ತಿದೇನೋ ನೋಡ್ರಿ ಅಂತ ಬಿಚ್ಚಿಟ್ಟಾಗ ಅಲ್ಲಿನ ಎಲ್ಲ ಒಡವಸ್ತುಗಳು ನೋಡಿ ರಾಮ ಮೂರ್ಛೆ ಹೋಗ್ತಾನೆ. ಕಣ್ಣಲ್ಲಿ ನೀರು ತುಂಬಿಕೊಳ್ತದೆ, ಗುರುತಿಡಿಯೋದಕ್ಕಾಗೋದಿಲ್ಲ. ಆಗ ಲಕ್ಷ್ಮಣನ ಮುಂದೆ ಇಡ್ತಾರೆ. ನೋಡ್ರಿ ನೀವಾದರೂ ಲಕ್ಷ್ಮಣ ಮೂಗುಬಟ್ಟು ಗುರುತಿಡಂಗಿಲ್ಲ, ನೆಕ್ಲೆಸ್ ಗುರುತಿಡಂಗಿಲ್ಲ, ಬೆಂಡೋಲೆ ಗುರುತಿಡಂಗಿಲ್ಲ, ತಾಳಿ ಗುರುತಿಡಂಗಿಲ್ಲ, ಕೇವಲ ಕಾಲುಂಗರವನ್ನು ಮಾತ್ರ ತೆಗೆದುಕೊಂಡು ಇದು ನಮ್ಮ ಅತ್ತಿಗೆದೆ ಅಂತ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಕೇಳ್ತಾರೆ, ನೆಕ್ಲೆಸ್ ಅಲ್ಲ, ತಾಳಿ ಅಲ್ಲ, ಮೂಗುಬಟ್ಟಲ್ಲ, ಬೆಂಡಾಲಿ ಅಲ್ಲ, ಕಾಲುಂಗ್ರ ಮಾತ್ರ ಹೇಗೆ ಅವ್ರದ್ದೇ ಅಂತ ಹೇಳ್ತೀಯ ಅಂದಾಗ, ನಾನೆಂದೂ ನಮ್ಮ ಅತ್ತಿಗೆ ಮುಖವೆತ್ತಿ ನೋಡಿಲ್ಲ. ಅವಳಿಗೆ ದಿನಾ ಕಾಲಿಗೆ ನಮಸ್ಕಾರ ಮಾಡುವಾಗ ಅವಳ ಕಾಲುಂಗರ ನನ್ನ ಕಣ್ಣಿಗೆ ಬೀಳ್ತಾ ಇತ್ತು. ಅದರಿಂದ ಇದು ನಮ್ಮ ಅತ್ತಿಗೆದೇ ಕಾಲುಂಗರ ಅಂತ ನಾನು ಖಚಿತವಾಗಿ ಹೇಳಬಲ್ಲೆ. ಈಗಿನ ಮಕ್ಕಳಲ್ಲಿ ನಮಸ್ಕಾರ ಮಾಡೋ ಪದ್ಧತಿನೇ ಇಲ್ಲ. ಕಾಲ ಮುಗಿಯಂಗಿಲ್ಲ ರೀ. ಹಾಯ್ ಅಂಕಲ್, ಹಾಯ್ ಸ್ವಾಮೀಜಿ,
ಹಾಯ್ ಗುರುಗಳೇ, ಅಲ್ಲ ಹಾಯ್ ಬಾಯ್, ಬಗ್ಗೆ ಕಲಿಸ್ಬೇಕು ಮಕ್ಕಳಿಗೆ. ಬಗ್ಗೆ ನಮಸ್ಕಾರ ಮಾಡೋ ಪದ್ಧತಿಯನ್ನು ಕಲಿಸ್ಬೇಕು ಸ್ನೇಹಿತರೆ. ಆದರ್ಶಗಳನ್ನು ಹೇಳಬೇಕು. ರಾವಣ ಸೀತೆಯನ್ನು ಅಶೋಕವನದಲ್ಲಿಟ್ಟಾಗ ಆಕೆಯನ್ನು ಒಲಿಸ್ಕೊಳ್ಬೇಕು ಅಂತ ಪ್ರತಿ ದಿವಸ ಒಂದೊಂದು ವೇಷ ತೊಟ್ಕೊಂಡು ಹೋಗ್ತದೆ. ದಿನ ಒಂದೊಂದು ಕ್ಯಾಸ್ಟ್ಯೂಮ್. ಒಂದು ಸಲ್ಮಾನ್ ಖಾನ್ ಆಗಿ ಹೋಗ್ತದ, ಅಮೀರ್ ಖಾನ್ ಆಗಿ ಹೋಗ್ತದ, ಅಮಿತಾಬ್ ಬಚ್ಚನ್ ಆಗಿ ಹೋಗ್ತದ, ಯಾರಾದರೂ ಆಗಲಿ ಒಲಿಲಿ ಅಂತ. ಬಹುರೂಪಿ ರಾವಣ, ಮಹಾನ್ ಶಿವಭಕ್ತ. ಅದೊಂದೇನೋ ದುರ್ಬಲ ಗಳಿಗೆ ಸೀತೆಯನ್ನು ಅಪಹರಿಸಿದ. ದಿನ ಒಂದೊಂದು ವೇಷ ತೊಟ್ಕೊಂಡು ಹೋಗ್ತಿದ್ದ ಸೀತೆ ಹತ್ರ. ಒಲಿತಿರ್ಲಿಲ್ಲ ಆಕೆ. ಕಡೆಗೆ ತನ್ನ ಸ್ನೇಹಿತರ ಹತ್ರ ಹೇಳಿದ, ನಾ ದಿನಾ ಬೇರೆ ವೇಷ ಹಾಕೊಂಡು ಹೋಗ್ತೀನಿ, ಸೀತೆ ಒಲಿತಾನೆ ಇಲ್ಲ, ಏನು ಮಾಡಲಿ ಅಂದಾಗ, ರಾಮನ ವೇಷ ಹಾಕ್ಕೊಂಡು ಹೋಗಪ್ಪ, ರಾಮನ ವೇಷ ಹಾಕ್ಕೊಂಡು ಹೋಗು. ರಾಮನ ವೇಷ ಹಾಕೊಂಡ ತಕ್ಷಣ ರಾಮ ಅಂತ ಬಂದು ನಿನ್ನ ಬಿಗದಪ್ಪತಾಳೆ ಸೀತೆ ಅಂತ ಹೇಳಿದರು. ಅದಕ್ಕೆ ರಾವಣ ಅದ್ಭುತವಾದಂಥ ಒಂದು ಮಾತನ್ನಾಡ್ತಾನೆ. ಏನು? ಅದನ್ನೂ ಮಾಡಿ ನೋಡಿದೆ. ರಾಮನ ವೇಷವನ್ನು ಹಾಕಿಕೊಂಡು ಸೀತೆಯ ಮುಂದೆ ನಿಂತ ತಕ್ಷಣ ನನಗೆ ಮನಸ್ಸಿನಲ್ಲಿ ಈಕೆ ಪರಸ್ತ್ರೀ, ಈಕೆಯನ್ನು ಮುಟ್ಟಬಾರದು ಅನ್ಸೋದಕ್ಕೆ ಶುರುವಾಗಿಬಿಡ್ತು. ನೋಡಿ, ಎಂಥ ಅಂತ ವೇಷ ಹಾಕಿದ್ರೇ ಭಾವನೆ ಬಂತು ಅಂದರೆ ನಾವೇ ರಾಮ, ಕೃಷ್ಣ, ಶಿವ, ಪರಮಾತ್ಮ ಆದರೆ ಯೋಚನೆ ಮಾಡಬೇಕು. ದೇವ್ರನ್ನ ಎಲ್ಲೆಲ್ಲೋ ಹುಡುಕೋದಕ್ಕಿಂತ ನಾವೇ ದೇವರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಸಜ್ಜನರ ಕೆಲಸ. ಆಗಲೇ ಮಾತಾಡ್ತಾ ಸ್ವಾಮೀಜಿಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಕೆರೆಯಂ ಕಟ್ಟಿಸು, ದೇಗುಲವಂ ಪುನರುಜ್ಜೀವನಗೊಳಿಸು. ಹದಿಬದೆಯ ಧರ್ಮದಲ್ಲಿ ಹೇಳ್ತಾರೆ, ಪುಣ್ಯ ಕಾರ್ಯ ಅಂದ್ರವೇ ಕೆರೆಯನ್ನು ಕಟ್ಟಿಸು, ನಿನ್ನ ಹೆಸರು ಶಾಶ್ವತ ಆಗಿರುತ್ತೆ. ಇವ್ರು ಏನಿಲ್ರಿ, ಹೆಸರು ಶಾಶ್ವತ ಆಗಿರ್ಬೇಕಂತೇಳಿ ಗುಡ್ಡದಾಗ ಯಾರೋ ಕಟ್ಟಿಸಿದ ಬಿಲ್ಡಿಂಗ್ ಮೇಲೆ ತಮ್ಮ ಹೆಸರು ಬರೀತಾರೆ ನೋಡ್ರಿ. ನಮ್ಮ ಹಂಪಿಗೆ ಬರ್ರಿ ನೀವು, ಎಲ್ಲಿ ಬೇಕಲ್ಲೇ ಹೋದ್ರೆ ಟೀ ಅಂತ ನೀವು ಲವ್ ಮಾರ್ಕ್ ಮಾಡಿ ಒಂದು ಟೈಕ್ ಪೈಕ್ ಅಂತ ಒಂದು ಬಾಣ ಮಾಡಿ ದುರ್ಗಪ್ಪ ಲವ್ಸ್ ದ್ಯಾಮವ್ವ ಅಂತ ಬರೀತಾರೆ. ಒಳ್ಳೊಳ್ಳೆ ದೇವಸ್ಥಾನಗಳ ಮೇಲೆ ಕೊಟ್ರೇಶ ಲವ್ಸ್ ಭೀಮಕ್ಕ, ಪರಸಣ್ಣ ಲವ್ಸ್ ಪ್ಯಾರವ್ವ. ಕಟ್ಟಿಸಿದ ಪುಣ್ಯಾತ್ಮನೇ ತನ್ನ ಹೆಸರೆಲ್ಲ ಹಾಕೊಂಡಿಲ್ಲ. ಇವರು ಅಲ್ಲಿ ಹೆಸರು ಕೆತ್ತರ ಗುಡ್ದೊಡ್ರೆ ಕಟ್ 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 ಕಟ್. ಹೆಸರು ಉಳಿಯುವಂಥ ಕೆಲಸ ಅದಲ್ಲ ಸ್ನೇಹಿತರೆ. ಕೆರೆ, ಬಾವಿ, ಸಜ್ಜನರ ಸ್ನೇಹ, ಇದರಿಂದ ಹೆಸರು ಉಳಿತದೆ ಸ್ನೇಹಿತರೆ. ಜನರನ್ನು ಸಂತೋಷವಾಗಿಡೋದು. ಸಂತೋಷ ಜನಯೇತ್ ಪ್ರಾಜ್ಞಂ ತದವೇಶ್ವರ ಪೂಜನಂ. ಜನರನ್ನು ಸಂತೋಷವಾಗಿಡೋದೇ ಈಶ್ವರನ ಪೂಜೆ ಅಂತ ತಿಳ್ಕೊಳ್ಬೇಕು. ನಮ್ಮಲ್ಲ ಭಾವನೆಯೇ ಇಲ್ಲ. ನಾವು ನಮ್ಮ ಕೆಲಸ, ನಮ್ಮ ಮನಸ್ಸು, ನಮ್ಮ ಹವ್ಯಾಸಗಳು ಇದ್ದುದ್ರಲ್ಲೇ ಸ್ವಲ್ಪ ನಮ್ಮ ತಾಯಂದರು ಭಾಳ ಬೆಟ್ರಮ್ಮ. ನಾನು ಯಾವಾಗಲೂ ಹೆಣ್ಮಕ್ಳ ಪಕ್ಷಪಾತಿ. ನಮ್ಮ ತಾಯಂದ್ರಿಗೆ ಯಾವಾಗಲೂ ನನ್ನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಬರೋರೆ ಹೆಣ್ಮಕ್ಕಳು ಸ್ನೇಹಿತರು. ಯಾವ ಊರಿಗೆ ನೋಡ್ರಿ ಇವತ್ತು ಅವರೇ ಜಾಸ್ತಿ ಇದ್ದಾರೆ. ಏನನ್ನಾದರೂ ಉಳಿಸಬಲ್ಲರು, ಸಂಸ್ಕೃತಿ ಏನಾದ್ರೂ ಅವರಿಂದ ಸಾಧ್ಯ. ಗಂಡಸರನ್ನ ಎಲ್ಲರೂ ಕೈ ಬಿಟ್ಟಾರ್ರಿ. ಗಂಡಸರಿಗೆ ಭಾಳ ಸ್ನೇಹಿತರಿರಂಗಿಲ್ಲ. ಇವ್ರು ಪಕ್ಕದಾಗ ಕುಂತ್ರೆ ಇನ್ನೊಬ್ರು ಮೈ ಟಚ್ ಆಗಲಾರ್ದಂಗೆ ಕುಂತಿರ್ತಾರೆ. ಸ್ವಲ್ಪ ಸ್ವಲ್ಪ ಸರಿ, ಆ ಕಡೆ ಸರಿ, ಡಿಫ್ರೆಂಟಾಗಿ ಕೊಡ್ತಾರೆ. ಅವ್ರು ನೋಡ್ರಿ 2 ಸೀಟ್ನಾಗ 3 ಮಂದಿ ಕುಂತಿರ್ತಾರೆ. ಸ್ನೇಹ ಜೀವಿಗಳು ಹೆಣ್ಮಕ್ಳು. ಈಗ ಮನೆಗೆ ಇನ್ವಿಟೇಷನ್ ಕೊಡೋಕೆ ಬರ್ತಾರೆ ರೀ, ಮ್ಯಾರೇಜ್ ಇನ್ವಿಟೇಷನ್. ಇದು ಅಂಕಲ್ ಕಟ್ಟಿ ಮ್ಯಾಗ ಕುಂತಿರ್ತೈತೆ, ಇದ್ರ ಕೈಯಾಗ ಕೊಡಂಗಿಲ್ಲ. ಏನು ಬಂದೆ, ಏನಾಗಬೇಕಾಯ್ತು, ಆಂಟಿ ಬೇಕಾಗಿತ್ತು ಅಂಕಲ್, ಯಾಕೆ ಇನ್ವಿಟೇಷನ್ ಕೊಡ್ಬೇಕಾಯ್ತು, ಯಾಕೆ ನಾ ಮನುಷ್ಯ ಅಲ್ಲ? ಅಯ್ಯೋ ನೀವು ನಗಲ್ಲ, ಮಾತಾಡಲ್ಲ ಅಂಕಲ್. ಆಂಟಿ ನಗ್ತಾರೆ, ಕುಲ್ಕುಲ ಕಿಲ್ಕಿಲ ಅಂತಿರ್ತಾರೆ. ಅವ್ರಿಗೆ ಕೊಟ್ಟೋಗ್ತೀನಿ. ಹೋಗಿ ಸಾಯೋ ಒಳಗಡೆ ಹೋದ. ಇವ್ರು ಬಂದ ತಕ್ಷಣ ಪೊಲೀಸ್ ಎನ್ಕ್ವೈರಿ ಮಾಡಿದ್ದ, ಏನು ಬಂದಿದ್ದು, ಯಾಕೆ ಅಂತ ಕೇಳ್ಬಿಟ್ಟ. ಅವಳು ಹಾಗಲ್ಲ, ಅವ್ರು ಕೇಳೋದೇ ಇಲ್ಲ. ಆಂಟಿ ಕೂತ್ಕೋಪ, ತಿಂಡಿ ತಿಂತೀಯಾ, ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಮೊದಲು ಅವನು ಊಟೋಪಚಾರಗಳು ನೋಡಿಕೊಂಡು ಆಮೇಲೆ ಏನು ಬಂದಿದ್ದು ಅಂತಾಳೆ. ಅದಕ್ಕೆ ಆಂಟಿಯರನ್ನ ಲೈಕ್ ಮಾಡೋದು ಮಕ್ಕಳು. ಈತ ಡೈರೆಕ್ಟ್ ಏನಂತ ಕೊಡ ನಡೆ ಅದೇ ಹೌದಾ. ಹುಡುಗ, ಆಂಟಿ ನಮ್ಮ ಬ್ರದರ್ದು ಮ್ಯಾರೇಜ್ ಇದೆ, 11ನೇ ತಾರೀಕು ಮ್ಯಾರೇಜು, 13 ರಿಸೆಪ್ಷನು, 2ಕ್ಕೂ ಬರ್ಬೇಕು ಆಂಟಿ ನೀವು. ಆಯ್ತಪ್ಪ ಬರ್ತೀನಿ. ಆಂಟಿ ನಿಮ್ಮೊಂದು ಪ್ರಶ್ನೆ ಕೇಳಲ್ಲ ಅಂದ ಹುಡುಗ. ಕೇಳ್ಕಂದ. ಏನು ಕೇಳ್ಪುಟ್ಟ, ನಿಮಗೂ ಅಂಕಲ್ಗೂ ಒಂದೇ ಸಾರಿ ಮದುವೆ ಆಗಿದೆಯಾ ಅಂದ. ಗಾಬರಿ ಆಗ್ಬಿಟ್ಲ್ರಿ ಆಂಟಿ. ಯಾಕೆ ಪುಟ್ಟ ಹಾಗೆ ಕೇಳ್ತೀಯ, ಮತ್ತು ನೀವು ನೋಡಿದ್ರೆ ಯಾವಾಗಲೂ ಕಿಲ್ಕಿಲ್ಲ ಕುಲ್ಕುಲ್ ಅಂತ ಫ್ರೆಶ್ ಆಗಿರ್ತೀರಾ, ಅಂಕಲ್ ಹೀಗೆ ಎಣ್ಣೆ ಮುಖ ಮಾಡ್ಕೊಂಡು ಕೂತಿರ್ತಾರಲ್ಲ, ಯಾಕೋ ಆಂಟಿ? ಇಲ್ಲ ಪುಟ್ಟ, ಅದು ಏನಾಗುತ್ತೆ ಅಂದರೆ ನಾನು ಈ ಥರ ತರಳಬಾಳೆ ಹುಣ್ಣಿಮೆ, ಜಾತ್ರೆ, ಕರ್ಗ, ರಿಸೆಪ್ಷನ್ನು, ಮದುವೆ, ಕಿಟಿ ಪಾರ್ಟಿ, ಡಿನ್ನರ್ ಪಾರ್ಟಿ, ಲಂಚ್, ಈ ಥರಕ್ಕೆಲ್ಲ ಹೋಗ್ತಿರ್ತೀನಲ್ವಾ, ಅದಕ್ಕೆ ನಾನು ಹಿಂಗೆ ನಗ್ತಾ ಇರಬೇಕಾಗುತ್ತೆ. ಮತ್ತು ಅಂಕಲ್ಲು ಹೆಣ ಹೊರಾಕ, ಮಣ್ಣು ಕೊಡಾಕ, ಸುಗಣಾರಾಧನೆ ಇದ್ರೆ ಅವ್ರನ್ನ ಕಳಿಸಿರ್ತೀನಿ, ಅದಕ್ಕೆ ಅದು ಹಂಗೈತಪ್ಪ. ಎಷ್ಟು ಸಮಾಜ ಹಂಗಾಯ್ತಂದ್ರೆ ಒಳ್ಳೇದಕ್ಕೆ ಹೋಗಿ ಆಂಟಿನ ಕರಿತೈತ್ರಿ. ಯಾರ ಸತ್ತಿದ್ರ ಬರ್ಬೇಕಂತ್ರಿ, ಗೌಡ್ರು ಹೋಗ್ಯಾರ ನೋಡಿ ಸುಡುಗಾಡಿಗೆ ಸ್ಮಶಾನಕ್ಕೆ ಹೋಗಿ ನಾವು ಪ್ರೇತಗಳಾಗಿಬಿಟ್ಟಿವಿ ಸ್ನೇಹಿತರೆ. ಸಂಘ ಜೀವಿಗಳಾಗಬೇಕು ನಾವು. ಸಂಘ ಜೀವಿಗಳು, ಸಮಾಜ ಜೀವಿಗಳು. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಯೋಚನೆ ಮಾಡಿದರೆ ನೀವು, ಅವರು ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಯೋಚನೆ ಮಾಡ್ತಾರೆ. ಯಾವತ್ತೂ ಇನ್ನೊಬ್ಬರು ಒಳ್ಳೆಯದನ್ನೇ ಹೇಳ್ಬೇಕು. ಅವನು ಹಾಗಿಲ್ಲ ಬಿಡು, ಅವನು ಹಾಗೆ ಮಾಡಲ್ಲ ಬಿಡು ಅಂತ ನೀವಂದರೆ ಅವನು ಕೂಡ ಅದೇ ಥರ ಯೋಚನೆ ಮಾಡಿರ್ತಾನೆ. ಇಲ್ಲಿ ನನ್ನ ದಾವಣಗೆರೆ ಸ್ನೇಹಿತ ಇರ್ತಕ್ಕಂಥ ಡಾಕ್ಟರ್ ಕೃಷ್ಣ ಮತ್ತು ಪತ್ರಕರ್ತ ಮಲ್ಲೇಶ್ ಅವರು ಬಂದಿದ್ದಾರೆ. ನಿನ್ನೆ ನಾವು ಮಾತಾಡ್ತಾ ಇದೇ ಕಥೆಯನ್ನು ಅವ್ರಿಗೆ ಹೇಳಿದೆ.
ಒಂದು ಊರಿನಲ್ಲಿ ಒಬ್ಬ ರಾಜ ಒಬ್ಬ ಶ್ರೀಗಂಧದ ಕಟ್ಟಿಗೆ ವ್ಯಾಪಾರಿ ಇದ್ರಂತೆ. ಎಷ್ಟು ಅದ್ಭುತ ಕಥೆ ಇದು ಅಂದರೆ ಮಕ್ಕಳಿಗಿಂತ ಕಥೆಗಳನ್ನ ಹೇಳಬೇಕಮ್ಮ. ಶ್ರೀಮಂತ ರಾಜ ಇಬ್ಬರೂ ಸ್ನೇಹಿತರು ಕೈ ಹಿಡ್ಕೊಂಡು ವಾಯುವಿಹಾರ ಮಾಡ್ತಿದ್ರು. ಎಷ್ಟೋ ದಿನಗಳಾಗಿತ್ತು. ಶ್ರೀಗಂಧದ ಕಟ್ಟಿಗೆ ವ್ಯಾಪಾರಿಯ ಶ್ರೀಗಂಧ ಹುಳ ತಿನ್ನೋದಕ್ಕೆ ಶುರುವಾಯ್ತು ರೀ. ಕಟ್ಟಿಗೆ ಸಾವಿರಾರು ಲಕ್ಷ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಕಟ್ಟಿಗೆ ಹುಳ ತಿನ್ನೋದಕ್ಕೆ ಹತ್ತಿಬಿಡ್ತು. ಅವಾಗ ಇವನ ಮನಸ್ಸಲ್ಲಿ ಏನು ವಿಚಾರ ಬಂತು ಗೊತ್ತಾ? ಗಂಧದ ವ್ಯಾಪಾರಿ ಮನಸ್ಸಲ್ಲಿ ಇಷ್ಟು ಕಟ್ಟಿಗೆ ಯಾಕೆ ಖರ್ಚಾಗಬೇಕಂದು ಹುಳ ತಿಂತಾ ಇದೆ. ಇದಕ್ಕೆ ಒಂದೇ ಉಪಾಯ, ರಾಜ ಸಾಯಬೇಕು. ರಾಜ ಸತ್ತರೆ ಅವನು ಸುಡೋದಕ್ಕೆ ಶ್ರೀಗಂಧದ ಕಟ್ಟಿಗೆ ಬೇಕು, ನನಗೆ ವ್ಯಾಪಾರ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟ. ಹೇಗೆ ಹೇಳೋದು? ಆತ್ಮೀಯ ಸ್ನೇಹಿತ ಮನಸ್ಸಲ್ಲಿ ಬಂದ್ಬಿಡುತ್ತೆ ಆ ವಿಚಾರ. ಆಯಿತು, ಮರುದಿವಸ ಸುಮ್ಮನೆ ಇದ್ದ. ಮತ್ತೆ ರಾಜ ಸಾಯಂಕಾಲ ವಾಕಿಂಗ್ ಬಂದ. ಇಬ್ಬರು ಸೇರಿ ವಾಯುವಿಹಾರ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಾಗ ರಾಜ ಕೇಳಿದ, ಗೆಳೆಯ ನಿನ್ನೆ ನೀನು ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಯೋಚನೆ ಮಾಡಿದ್ಯಾ? ಇಲ್ಲ, ಮಾಡಿಲ್ಲ. ಇಲ್ಲ, ನನಗೆ ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಬಂತು ಮನಸ್ಸಲ್ಲಿ, ಅದಕ್ಕೆ ಕೇಳ್ತಾ ಇದ್ದೀನಿ, ನೀ ಏನಾದರೂ ಕೆಟ್ಟದಾಗಿ ಯೋಚನೆ ಮಾಡಿದೆ ನನ್ನ ಬಗ್ಗೆ ಅಂದಾಗ, ಕ್ಷಮಿಸು ಮಿತ್ರ, ನನ್ನ ಶ್ರೀಗಂಧದ ಕಟ್ಟಿಗೆ ಕೊಳತು ಹೋಗ್ತಾ ಇದೆ, ಹಾಳಾಗ್ತಾ ಇದೆ. ನೀನು ಸತ್ತರೆ ನಿನ್ನ ಸುಡೋದಕ್ಕೆ ಅದು ಖರ್ಚಾಗುತ್ತೆ, ನಿನ್ನ ರಾಜ್ಯ ಅದನ್ನು ಖರೀದಿ ಮಾಡುತ್ತೆ ಅಂತ ಯೋಚನೆ ಮಾಡಿದ್ದು ನಿಜ. ನಿನಗೆ ಯಾಕೆ ಗೊತ್ತಾಯ್ತಿದ್ದು ಅಂದಾಗ, ಏನೂ ಇಲ್ಲ, ನಮ್ದು ಇಷ್ಟು ವರ್ಷ ಸ್ನೇಹ ಇದೆ. ನಿನ್ನೆ ರಾತ್ರಿ ನಾನು ಮನೇಲಿ ಮಲಗಿದ, ನನಗೇನು ವಿಚಾರ ಬಂತು ಗೊತ್ತಾ? ನೀನು ಶ್ರೀಗಂಧದ ವ್ಯಾಪಾರದಲ್ಲಿ ಇಷ್ಟು ಗಳಿಸಿದೀಯಾ, ನಿನಗೆ ಮಕ್ಕಳಿಲ್ಲ, ನೀನು ಸತ್ತರೆ ಅದಷ್ಟು ಸಂಪತ್ತು ನನ್ನ ರಾಜ್ಯಕ್ಕೆ ಸೇರುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಹೇಗಿದೆ ಸ್ನೇಹಿತರೆ? ಹೌದು, ತಪ್ಪಾಯಿತು, ನಾನು ಹಾಗೆ ಯೋಚನೆ ಮಾಡಿದೆ. ಗೆಳೆಯ, ಹಾಗ್ಯಾಕೆ ಯೋಚನೆ ಮಾಡಿದೆ? ಅದಕ್ಕೆ ನಾನು ಸಾಯಲೇಬೇಕಾ ನಿನ್ನ ಕಟ್ಟಿಗೆ ಖರ್ಚಾಗಬೇಕಾದ್ರೆ? ಅದ್ರ ಬದಲು ಆ ಕಟ್ಟಿಗೆಯಿಂದ ರಥ ತೇರು ಮಾಡಿಸಂತೇಳು, ಪಲ್ಲಕ್ಕಿ ಮಾಡಿಸ್ಬೇಕು. ರಾಜ ಇವನು ತೊಗೊಂಡು ದೇವಸ್ಥಾನಗಳಿಗೆ ತೇರುಗಳನ್ನ ಪಲ್ಲಕ್ಕಿಗಳನ್ನು ಮಾಡಿಸ್ಕೊಡು ಅಂತ ನೀ ಅಂದಿದ್ರೆ ಅವನು ಖರೀದಿ ಮಾಡ್ತಿರ್ಲಿಲ್ವ? ನಾನು ಯಾಕೆ ನಾನು ಸತ್ತರೇನೆ ಸುಡಬೇಕು ಅಂತ ಯಾಕೆ ಯೋಚನೆ ಮಾಡಿದೆ ಅಂದಾಗ, ತಪ್ಪಾಯಿತು, ನಾನು ಇನ್ಮೇಲೆ ಎಂದೂ ನಿನ್ನ ಬಗ್ಗೆ ಹಾಗೆ ಯೋಚನೆ ಮಾಡಲ್ಲ ಅಂತ ಹೇಳಿದ್ರಂತ. ಅದಕ್ಕೆ ನೀವು ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಅಂದ್ಕೊಂಡಾಗಲೇ ನಿಮ್ಮ ಬಗ್ಗೆ ಅವ್ರ ಮನಸ್ಸಿನಲ್ಲಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇಂಥ ಸಣ್ಣ ಸಣ್ಣ ಕಥೆಗಳು ಎಂತೆಂಥ ದೊಡ್ಡ ದೊಡ್ಡ ಆದರ್ಶಗಳನ್ನ ನಮ್ಮ ಮುಂದೆ ಇಡುತ್ತವೆ. ದಯವಿಟ್ಟು ಇದನ್ನು ಮಕ್ಕಳಿಗೆ ಹೇಳಿ. ಶಾಲೆ ಓದಲಿ ಮಕ್ಕಳು, ರ್ಯಾಂಕ್ ಬರಲಿ. ನಾನು ರ್ಯಾಂಕ್ ವಿರೋಧಿ ಅಲ್ಲ, ನಾನು ದಡ್ಡ ಅಂತೇಳಿ ಎಲ್ಲರೂ ದಡ್ಡ ಆಗೋದು ಬೇಡ ನನಗೆ. ಮಾರ್ಕ್ಸ್ ಒಂದೇ ಜೀವನ ಅಲ್ಲ ನೋಡಿ. ಆ ಮಾರ್ಕ್ಸ್ ಕಾರ್ಡ್ ತಗೊಂಡು ನೀವು ಸಮಾಜದಲ್ಲಿ ಹೋದರೆ, ಈ ರ್ಯಾಂಕು ಫಸ್ಟ್ ಕ್ಲಾಸ್ ಬಂದು ಹುಡುಗರದು ಹೆಸರು ಬರೋದು ಪೇಪರ್ನಲ್ಲಿ ಒಂದೇ ದಿವಸ, ರಿಸಲ್ಟ್ ದಿವಸ. ಆದರೆ ಸಮಾಜಮುಖಿಯಾಗಿ ಅಡ್ಡಾಡ್ತಕ್ಕಂಥ, ಸಮಾಜದ ಕೆಲಸಗಳನ್ನ ಮಾಡ್ತಾ ಓಡಾಡ್ತಕ್ಕಂಥ ಹುಡುಗನ ಹೆಸರು ಪ್ರತಿ ದಿವಸ ಊರಿನವ್ರ ಬಾಯಲ್ಲಿರ್ತದೆ. ಹೌದಾ? ಶಾಲೆಯಲ್ಲಿ ಯಾವತ್ತು ತಂದೆ ತಾಯಿಗೆ ಸಹಾಯ ಮಾಡಿಕೊಡಿ ಅಂತ ಹೇಳಲ್ಲ. ಸುಮ್ಮನೆ ಪಾಠ ಟೇಕ್ ಯುವರ್ ಲೆಸನ್, ಓಪನ್ ದಿ ಬುಕ್, ಫಸ್ಟ್ ಪ್ಯಾರಾ, ಫಸ್ಟ್ ಪೇಜ್, ಹಿಂಗೆ 3 ಜನ ಕೊಡಪಾನ ತೊಗೊಂಡು ನೀರು ಹೊಂಟಿದ್ರಂತ್ರಿ. ನೀರು ತುಂಬ್ಕೊಂಡು ಬರಾಕತ್ಯಾರ. ದಾರ್ಯಾಗ 3 ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರು. ನನ್ನ ಮಗ ಭಾಳ ಸಣ್ಣವ, ಭಯಂಕರ ಮಾರ್ಕ್ಸ್ ತೊಗೊಂತಾನ, ಸಾಲಿಗೆ ಮಾವನ ಫಸ್ಟು, ಮಾಸ್ತರ್ ಅವನಿಗೆ ವಿಶೇಷ ಪಾಠ ಹೇಳ್ತಾರ. ಇಲ್ಲದ್ರಿ ನಮಗ ನೋಡಲ್ಲಿ ಓದ್ಕೊಂತ ಕುಂತ ನೋಡು. ಅವಳು ಗಿಡದ ಕೆಳಗೆ ಓದ್ಕೊಂತ ಕುಂತಿದ್ದ. ವೆರಿ ಗುಡ್, ವೆರಿ ಗುಡ್. ಎರಡನೇಕಿ, ನನ್ನ ಮಗ ಆಟದಾಗ ಫಸ್ಟು, ಗಿಡದ ಮ್ಯಾಗ ಹತ್ತಾನ, ಹಾರ್ತಾನ, ಕಬಡ್ಡಿ ಒಳಗೆ ಭಾಳ ಫೇಮಸ್ಸು, ಫುಟ್ಬಾಲ್ನಾಗ ಭಾಳ ಫೇಮಸ್ಸು, ಸಾಲಿಗೆ ಅವನ್ನ ಫಸ್ಟು, ಮಾಸ್ತರ್ ಅವನ್ನ ಭಾಳ ಪ್ರೀತಿಸ್ತಾರ. ವೆರಿ ಗುಡ್. ನೆಲ್ ಮಗ ನೋಡು, ಅಲ್ಲಿ ಆಡಕತ್ತ ನೋಡು, ತೋರಿಸಿದ್ರು. 3ನೇದಕ್ಕಿನ, ಏನು ನಿನ್ನ ಮಗ ಎದುರಾಗೂ ಏನೂ ಇಲ್ಲ ಏನೋ ಅಂತ. ಇಲ್ಲ, ನನ್ನ ಮಗ ಸಾಮಾನ್ಯ ಅನ್ನೋದ್ರೊಳಗೆ ಆಕಿ ಮಗ ಎದುರಿಗೆ ಬಂದು ತಾಯಿ ಕೈಯಾಗಿನ ತುಂಬಿದ ಕೊಡ ಇಸ್ಕೊಂಡು ಹೆಗಲ ಮ್ಯಾಗ ಇಟ್ಕೊಂಡು ಮನೆಗೆ ಹೋಗ್ಬಿಟ್ಟು. ಹೌದಾ? ಹೇಳಿ, ಅದ್ರಾಗೆಲ್ಲ ಇರಬೇಕು. ಜೊತೆಗೆ ತಾಯಿ ವಜ್ಜ ಹೊತ್ಕೊಂಡು, ಭಾರ ಹೊತ್ಕೊಂಡು ಎದುರು ಬರೋ ಮುಂದೆ ಅದನ್ನ ಇಸ್ಕೊಳ್ಳದೆ ಇದ್ರೆ ಅವ ಏನು ಮಾಡಿದ್ರು ವ್ಯರ್ಥ. ಅದಕ್ಕೆ ನಮ್ಮ ಮಕ್ಕಳು ಏನೂ ಕೆಲಸ ಮಾಡೋಂಗಿಲ್ಲ ಗೊತ್ತು, ಬರೀ ಮಾರ್ಕ್ಸ್. ನೀವು ಹಂಗೆ ಗೆಟ್ ಇನ್, ಡೂ ಯುವರ್ ಹೋಮ್ ಮಾರ್ಕ್ಸ್, ಡೂ ಯುವರ್ ಹೋಮ್ ಮಾರ್ಕ್ ಆಗಬಾರ್ದು. ಮಾರ್ಕ್ಸ್ ಕಾರ್ಡು ಇದು ಹೆಂಗಂದ್ರೆ ಆತ್ಮವಿಶ್ವಾಸ ಇಲ್ಲ ಈಗಿನ ಮಕ್ಕಳಿಗೆ. ಎಲ್ಲಿ ಬಿಟ್ಟರು ಬದುಕ್ತೀನಿ ಅಂತಾರೆ. ಅಷ್ಟು ಓದಿರ್ತಾರೆ, ಬಂದು ಒಂದು 5 ನಿಮಿಷ ಮಾತಾಡೋಕ್ಕಾಗಂಗಿಲ್ಲ ಮಕ್ಕಳಿಗೆ, ಇನ್ನೊಬ್ಬರ ಜೊತೆ ವ್ಯವಹರಿಸೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಉದಾಹರಣೆ ಕೊಡ್ತೀನಿ. ನಿಮ್ಮ ಪಕ್ಕದ ಕಾಡಿನಲ್ಲಿ ಒಂದು ಹುಲಿ ಬಂತಂತ ಇಟ್ಕೊಳ್ರಿ. ಹುಲಿ ಹೊಡೆಯೋಕೆ ನಿಮಗೆ ಹೇಳಿದ್ರೆ ನೀವು ನಮ್ಮ ಮಗ್ ಹೇಳ್ತೀರಿ, ಆಯ್ತಮ್ಮ ಹುಲಿ ಹೊಡಿತೀನಿ ಅಂತ. ಹುಡುಗ ಗನ್ನು, ಬಂದೂಕ ಬೇಕು ಹುಲಿ ಹೊಡೆಯೋಕೆ. ಬಂದೂಕ ತೊಗೊಂಡ್ರಿ ಅಂದ್ರೆ ಲೈಸೆನ್ಸ್ ಮಾಡಿಸ್ಬೇಕ್ರಿ. ಅದಕ್ಕೆ ಹಂಗೆ ಬಂದೂಕ ಇಟ್ಕೊಳಂಗಿಲ್ಲ ಮನ್ಯಾಗ. ಬಂದೂಕ ತೊಗೊಂಡ್ರಿ, ಲೈಸೆನ್ಸ್ ಮಾಡಿಸಿದ್ರಿ, ಎರಡನ್ನೂ ಮನೆಯಾಗ ಇಟ್ರಿ. ಹುಲಿ ಊರಾಗ ಬಂತ್ರಿ, ಬಂದೂಕ ಐತಿ ತೊಗೊಂಬ ಅಂತ ನಿಮ್ಮ ಮಗ ಹೇಳಿದ್ರೆ, ಮಗ ಬಂದೂಕ ಒಕ್ಕೋಟ, ಲೈಸೆನ್ಸ್ ಒಂದು ಇಟ್ಕೊಂಡು ಹೊಂಟ್ಬಿಟ್ಟ. ಹುಲಿ ಮುಂದೆ ಬಂದು ಗುರ್ರಂತ, ಅವಾಗ ಲೈಸೆನ್ಸ್ ಇದೆ ಅಮ್ಮ, ಲೈಸೆನ್ಸ್ ಇದೆ, ಲೈಸೆನ್ಸ್ ಇದೆ ಅಮ್ಮ, ಟೈಗರ್ ಹ್ಯಾವ್ ಎ ಲೈಸೆನ್ಸ್ ಯುನೋ ಅಂತಂದ್ರೆ ಕುತ್ತಿಗೆ ಹಾರ್ತೈತ್ರಿ ಹುಲಿ. ಗನ್ನು ತೆಗಿಬೇಕು, ಅವಾಗ ಡಮ್ ಅನಿಸಿದ್ರೆ ಹುಲಿ ಓಡ್ತೈತೆ. ಆ ಲೈಸೆನ್ಸ್ ನಿಮ್ಮ ಮಕ್ಕಳ ಮಾರ್ಕ್ಸ್ ಕಾರ್ಡು, ಆ ಗನ್ನೆ ಮಕ್ಕಳಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್. ಸ್ನೇಹಿತರೆ, ಬೇಕಾದ ಓದುವಲ್ಲ ಯಾಕೆ ನಾನು ನನ್ನ ಆತ್ಮವಿಶ್ವಾಸದಿಂದ ಜನರಿಗೆ ಉಪಕಾರಿಯಾಗಿ ಬಾಳ್ತೀನಿ ಭಾಳ ದಿವಸ ಅಂತ ಅನ್ನೋದು ತುಂಬೋದು ಏನತ್ತೆ ಆತ್ಮವಿಶ್ವಾಸ. ಅದಕ್ಕೆ ಇವತ್ತಿಂದ ಮಕ್ಕಳಿಗೆ ದಯವಿಟ್ಟು ಮಾರ್ಕ್ಸ್ ತೊಗೊಳ್ಳಿ,
ಜೊತೆಗೆ ಸಮಾಜ ಕೆಲಸ ನೋಡಪ್ಪ. ಚನ್ನಗಿರಿ ಊರಾಗ ತರಳಬಾಳು ಹುಣ್ಣಿಮೆ ಆಗಾಕತ್ತೈತೆ, ಬರೀ ಮಠದವ್ರ ಈ ಕೆಲಸ ಮಾಡ್ಬೇಕಂತಿಲ್ಲ. ಹೋಗು, ಒಂದು 7 ದಿವಸ ಅಲ್ಲಿ ಕೆಲಸ ಮಾಡು, ಸ್ವಾಮಿಗಳಿಗೆ ಏನು ಸಹಾಯ ಬೇಕು ಮಾಡು, ಬಂದು ಅತಿಥಿಗಳಿಗೆ ಏನು ಬೇಕು ಕೇಳು ಅಂತ ಕಳಿಸ್ಬೇಕು ಮಕ್ಕಳನ್ನ. ಅಲ್ಲೆಲ್ಲ ಹೋಗಬೇಡ, ರಶ್ ಇರ್ತೈತೆ ನಡಿ. ಈಗಿನ ಮಕ್ಕಳು ಎಲ್ಲೆಲ್ಲೂ ತಾಯಂದು ತಂದೆ ತಾಯಂದ್ರೆ ಭಾಳ ತಪ್ಪೈತ್ರಿ, ಎಲ್ಲೂ ಕಳಿಸಂಗಿಲ್ಲ ನಿಮ್ಮ ಮಕ್ಕಳನ್ನ. ಒಳಗೆ ನಡಿ, ಕತ್ಲಾಗೈತೆ, ಮಳೆ ಬರಂಗೈತೆ, ಚಳಿ ಆಗಾಕತ್ತೈತೆ, ಇವರೇ ಹೆದರಿಸ್ತಾರೆ. ಒಂದು ಹುಡುಗ ಓಡಿ ಬಂದು ತಾಯಿಗೆ ನಮಸ್ಕಾರ ಮಾಡಿದಂತ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ, ನಾ ಹೋಗಿ ಬರಲ್ಲ. ಮೆಲ್ಲಗೋಡಪ್ಪ, ಮೆಲ್ಲಗೋಡಿದ್ರೆ ಗೆರಿತೇನ್ರಿ ಅವನು. ಮಮ್ಮಿ ನಾ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀನಿ, ತಲೆ ತೋರಿಸ್ಕೋಬೇಡಪ್ಪ. ಮಮ್ಮಿ ಪಕ್ಕದ ಮನೆಯವ್ರು ಮಾತ್ರ ಕೇಳ್ತಾ ಇದಾರೆ, ಹೋಗಿ ತಂದು ಕೊಡ್ಲ. ಅಯ್ಯೋ ಬೇರೆಯವ್ರ ಕೆಲಸನೇ ಮಾಡೋದು, ಏನು ಬಿಟ್ಟಿ ಆಳ ಬೊಯ್ದು ಬಿಡೋದು. ಹಾಂ, ಇಂಥವೆಲ್ಲ ಹೇಳಿಕೊಡೋದಕ್ಕೆ ಅದಕ್ಕೆ ಮನೆಗೊಬ್ಬ ಅಜ್ಜಿ ಲೇಸೆಂದ ಸರ್ವಜ್ಞ ಅಂತ ಹೇಳ್ತಾರೆ. ಹಾಂ, ಮನೆಗೆ ಅಜ್ಜ ಅಜ್ಜಿ ಇರಬೇಕು. ಇವತ್ತು ನಾವು ತಂದೆ ತಾಯಿಗಳನ್ನ ಅಜ್ಜ ಅಜ್ಜಿ ಅಂದ್ರೆ ಎಲ್ಲೋ ವೃದ್ಧಾಶ್ರಮದಲ್ಲಿ ಬಿಟ್ಟು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಅವ್ರು ತಮ್ಮ ರೂಮಲ್ಲಿ ಹೋಮ್ವರ್ಕ್ ಮಾಡ್ತಾರೆ, ಗಂಡ ಎಲ್ಲೋ ಬಾರ್ನಲ್ಲಿ ಕಾಲ ಕಳೀತಾನೆ, ಹೆಂಡತಿ ಅಮೃತ ವರ್ಷಣಿ ಮುಂದೆ ಕೂಡ್ತಾಳೆ. ಟಿ ವಿ ಮುಂದೆ ತಾಯಿ, ಹೊರಗಡೆ ತಂದೆ, ಮಕ್ಕಳು ರೀಡಿಂಗ್ ರೂಮಲ್ಲಿ. ಹೀಗಾಗಿ ಮನೆ ವಾತಾವರಣ ಕೆಟ್ಟೋಗಿದೆ, ಸೌಹಾರ್ದ ವಾತಾವರಣ. ನೋಡ್ರಿ, ಈ 7 ದಿವಸ ಚನ್ನಗಿರಿ ಅನ್ನೋದು ಗಲಗಲ ಗಲಗಲ ಅಂದೋಯ್ತು. ಹೌದಾ? ನಾಡಿದ್ದು ಮುಗಿದ ಮೇಲೆ ಹೇಗಾಗುತ್ತೆ? ಈ ಸಂಭ್ರಮ ನಿತ್ಯ ಇರಬೇಕು ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಳ್ಬೇಕು. ಅದರಲ್ಲಿ ಬಹಳ ದೊಡ್ಡ ಹವ್ಯಾಸ ಸಾಹಿತ್ಯ ಕಾವ್ಯಗಳನ್ನ ಓದೋದು. ಶ್ರೀಗಳು ಬೇಕಾದಷ್ಟು ಹಾಸ್ಯಮಯವಾದಂಥ ಪುಸ್ತಕ ಬರೆದಿದ್ದಾರೆ. ತತ್ವ ಹೇಳ್ತಾ ಹಾಸ್ಯ ಹೇಳೋದು ಅವ್ರ ಗುಣ. ನಾನು ಅದಕ್ಕೆ ಅವ್ರನ್ನ ಭಾಳ ಮೆಚ್ಚಿಕೊಂಡದ್ದು. ನಾವು ಅಷ್ಟೇ, ಏನಾದರೂ ಹೇಳಬೇಕಂದ್ರೆ ಹಾಸ್ಯದ ಮುಖಾಂತರ ಹೇಳಬೇಕು ಮಕ್ಕಳಿಗೆ. ಈಗ ಕಬಡ್ಡಿ ಆಟನೇ ಆಡಂಗಿಲ್ಲ ರೀ ಮಕ್ಕಳು, ಗೊತ್ತಾ ನಿಮಗೆ? ಕಬಡ್ಡಿ ಆಟ ಶ್ವಾಸಕೋಶಕ್ಕೆ ಭಾಳ ಒಳ್ಳೆಯದು. ನಿಮ್ಮ ಮಕ್ಕಳಿಗೆ ಮುಂದೆ ಶ್ವಾಸಕೋಶ ಕಾಯಿಲೆ ಹೇಳಿ ಅಸ್ತಮಾ ದಮ್ಮು ಬರಬಾರ್ದು ಅಂದರೆ ಕಬಡ್ಡಿ ಆಡಿಸ್ಬೇಕಂತ. ಯೋಗ ಇದೆ ಕಬಡ್ಡಿಯಲ್ಲಿ, ಅದು ನಮ್ಮ ರಾಷ್ಟ್ರೀಯ ಆಟ. ನಾವು ಬರೀ ಕ್ರಿಕೆಟ್ ಟಿಂಗ್ 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 ಸುಮ್ಮನೆ ಮಾಡ್ತಾವೆ ಮಕ್ಕಳು. ನೋಡಿದ್ರೆ ರಾಷ್ಟ್ರೀಯ ಆಟ, ಸ್ನಾಯುಗಳೆಲ್ಲ ಬಲಗೊಳ್ಳುತ್ತವೆ. ಯೋಗ ಕುಂಭಕ ರೇಚಕ ಪೂರಕ ಇದೆ ನೋಡಿ. ಉಸಿರು ಬಿಗಿ ಹಿಡಿದು ಹೋಗ್ತೀರಾ, ಕಬಡ್ಡಿ 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 ಉಸಿರು ಹಿಡಿತೀರ. ಹಾಂ, ಫಿಸಿಕಲಿ ಮೆಂಟಲಿ ಕೋಆರ್ಡಿನೇಷನ್ ಈ ಆಟದ್ದು ನೋಡಿ. ಕಣ್ಣು ನೋಡ್ತಿರ್ತದೆ, ಯಾರು 20 ಜನ 11 ಜನ ತಾನು ಎಲ್ಲಿ ಮುಟ್ತಿರ್ತ ಹಿಂಗೆ 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 ನೋಡ್ತಿರ್ತಾನೆ. ಕೈಗಳು ಕಾಲು ಟಚ್ ಮಾಡಿದ್ರೆ ಸಾಕಂತ ಕಾಲು ಆಡಿಸ್ತಿರ್ತಾನೆ. ಕೈ ಕಾಲು ಕಣ್ಣು ಎಟ್ಟಟೈ ಮಾಡುವಂಥ ಏಕಮಾತ್ರ ಆಟ ಕಬಡ್ಡಿ ಸ್ನೇಹಿತರೆ. ಅದನ್ನ ಆಡೋ ಮಕ್ಕಳೇ ಇಲ್ಲ. ಅಯ್ಯೋ ಗ್ರೌಂಡೇ ಇಲ್ಲ ಸರ್, ಎಲ್ಲ ಆಕ್ಯುಪೈಡ್ ಸರ್, ಎಲ್ಲ ಅವ್ರದ್ದು ಬೇರೆಯವ್ರು ಸರ್, ಆಡೋಕ್ಕೆ ಬಿಡಲ್ಲ. ಕಬಡ್ಡಿ ಗೊತ್ತಿಲ್ಲ. ಇನ್ನು ಕೆಲವರು ಅಯ್ಯೋ ಧೂಳಾಗುತ್ತೆ ಮೈ, ಬಿದ್ದರೆ ಮಣ್ಕಾಲು ಚಿಪ್ಪು ಹೊಡೆದ್ರೆ ಒಟಕ್ಕಂದ್ರೆ ಹಿಂಗೆ ಏನೇನೋ ಅನುಮಾನ. ಆಟನೇ ಇಲ್ಲ. 17 ಸೆಕೆಂಡ್ ಉಸಿರು ಬಿಗಿ ಹಿಡಿದ್ರೆ 17 ಸೆಕೆಂಡ್ ಆಯುಸ್ಸು ಮುಂದೆ ಹೋಗುತ್ತಂತೆ. ಯೋಗ ಇದು ಅಂತ. ಎಷ್ಟೆಷ್ಟು ಮುಂದೆ ಉಸಿರನ್ನ ಕುಂಭಕ ಮಾಡ್ತಿರೋ ಅಷ್ಟು ಆಯುಸ್ಸು ಮುಂದೆ ಹೋಗುತ್ತೆ. ಇದನ್ನು ಪ್ರಾಣೇಶ ಹೇಳಿದಂತ ಮಾಡಬೇಡ್ರಿ. ಒಳ್ಳೆ ಉಸಿರಾಟದ ಪಟುಗಳನ್ನು ಯೋಗ ಟೀಚರ್ನ ಕೇಳಿ ಮಾಡಿ. ಅಯ್ಯೋ ನೋಡಿ ಎಷ್ಟು ನಿಮಿಷ ಉಸಿರು ಬಿಗಿ ಹಿಡಿತೀವಂತೆ, ಅಷ್ಟು ಆಯುಸ್ಸು ಮುಂದೆ ಹೋಗುತ್ತಂತೆ ಗೊತ್ತಾ. ಇಲ್ಲಿ ಉಸಿರು ತಗೊಳ್ಳಿ ಅಂತ ಮನೆಗೆ ಹೋಗಿ ನಿಮ್ಮ ಯಜಮಾನರನ್ನ ಕೂಡಿಸಿರಿ. ಮತ್ತೆ ಅವ್ರಿಗೆ ಪಾಪ 55-60 ವರ್ಷ ಇರ್ತದೆ. ಹೌದಾ? ಹಾಗೇಳಿ ನಾನು ಇನ್ನೂ ಬದುಕಬೇಕಣ ಎಂದು, ಅಯ್ಯೋ ಬಿಡಿ ಅಯ್ಯೋ ತಗೊಳ್ಳೋದು ಮಾತ್ರ ಗೊತ್ತು, ಬಿಡ್ಲಿಲ್ಲ ಟೈ ಅಂತ ವಜ್ರಿ ಪ್ರಾಣೇಶನ ಉಸಿರು ಬಿಗಿದೆ ಅಂತ ಹೇಳಿದ, ತಗೊಳ್ಳೋದೇ ಹೇಳಲಿಲ್ಲ ಅಂತ. ಅದಕ್ಕೆ ಉಸಿರನ್ನ ಬಿಗಿ ಹಿಡಿಯೋದು, ತಗೊಳ್ಳೋದು, ಬಿಡೋದು ಕೂಡ ಯೋಗ. ಅದನ್ನು ಒಳ್ಳೆ ಬಲ್ಲವರಿಂದ ಕಲ್ತು ಅದನ್ನು ಮಾಡಿ ಅಂತ ಹೇಳ್ತಾ ಆ ಆಟಗಳನ್ನ ಆಡಿಸಿ. ಬುಗುರಿ ಆಟ ಅದೊಂದು ಹೇಳ್ತೀನಿ, ಭಾಳ ಜನ ಅದು ಹೇಳಿ ಸರ್, ಅದು ಬೇಕಾದಷ್ಟು ಕಡೆ ಹೇಳಿದ್ದೀನಿ. ಈಗಿನ ಮಕ್ಕಳಿಗೆ ಬುಗುರಿ ಆಡ್ಸೋಕ್ಕೆ ಬರಲ್ಲ ಗೊತ್ತಾ. ಬೆಂಗಳೂರಿನವ್ರಿಗಂತೂ ಬುಗುರಿನೇ ಗೊತ್ತಿಲ್ಲ. ನಾನು ಯಾರೋ ಮೇಡಮ್ ಕೇಳಿದೆ, ಮೇಡಮ್ ನಿಮ್ಮ ಮಗುಗೆ ಬುಗುರಿ ಆಡ್ಸೋಕ್ಕೆ ಬರುತ್ತಾ? ಬುಗುರಿನ ಹಾಗಂದ್ರೆ ಅಂದ್ಲು. ಅಯ್ಯೋ ಮೇಡಮ್ ಬುಗುರಿ ಎಲ್ಲ ಆ್ಯಕ್ಷನ್ ಮಾಡಿದ್ರು. ಮತ್ತು ಹಾಡು ಹೇಳಿದೆ, ಈ ಬಾಳು ಬಣ್ಣದ ಬುಗುರಿ ಆ ಶಿವನೇ ಚಾಟಿಗನು. ವಿಷ್ಣುವರ್ಧನ್ ಅವ್ರ ಹಾಡು ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ ಫಿಲ್ಮು. ಹೇಗಿರುತ್ತೆ ಸರ್ ಬುಗುರಿ ಅಂದ್ಲು. ಮತ್ತೆ ಅಯ್ಯೋ ನಮ್ಮವನಿ ಹಾಡು ಅಂದ ನೋಡಿ, ಏನು ಬುಗುರಿ ನೋಡಿಲ್ಲ ನಂದೆ. ಕಡೆಗಳ ಸರ್ ಕಟ್ಟಿಗೆ ಇರುತ್ತೆ, ಮೊಳೆ ಇರುತ್ತೆ, ಅದಕ್ಕೆ ಚಾಟಿ ಸುತ್ತಿ ಹಿಂಗೆ ಆಡಿಸ್ತಾರೆ. ಅದಾ ಬುಗುರಿ ಸರ್. ಅಯ್ಯೋ ಕಲಿಸ್ಬೇಕು ಸರ್, ನಮ್ಮ ಮಗುಗೆ ಕಲಿಸ್ತೀನಿ ಸರ್. ಕೋಚ್ ಯಾರು ಸರ್ ಅದಕ್ಕೆ? ಬುಗುರಿ ಆಡಿಸೋದಕ್ಕೆ ಎಲ್ಲರೂ ಕೋಚ್ ಇರ್ತಾರನ್ರಿ? ನಮ್ಮ ಕಾಲಕ್ಕೆ ಅಜ್ಜಂದ್ರೆ ಕಟ್ಟೆ ಮೇಲೆ ಕೂತಿರೋರು, ಅವ್ರ ಮುಂದೆ ನಾವು ಬುಗುರಿ ಆಡಿಸೋರು. ಬುಗುರಿ ಸರಿಯಾಗಿ ತಿರುಗಲಿಲ್ಲ ಅಂದರೆ ಅಜ್ಜಂದ್ರೆ ಕರೆಯೋರು, ಏಯ್ ಚಾಟಿ ಹುರಿಯಾಗಿಲ್ಲ ಬಾಯಿಲಿ, ತಮ್ಮ ತೊಡೆ ಮೇಲೇ ಆ ಚಾಟಿ ಹೊಸದು ಕೊಡೋರು. ತಿರುಗಿಸಿಗ ಬಗರಿ ಆಡಿಸಿಗ ಹೇಗೆ ತಿರುಗುತ್ತೆ ನೋಡು. ಅದೇ ಹಿರಿಯರು ಮಾಡೋಂಥ ಕೆಲಸ. ಇವತ್ತೆಲ್ಲೂ ಹಿರಿಯರ ಕಟ್ಟೆ ಮೇಲೆ ಕೂರಲ್ಲ, ಮಕ್ಕಳು ಆಡಲ್ಲ, ಮಕ್ಕಳು ಓದಬೇಕು, ಶಾಲೆ ಓದು ಬಿಟ್ಟರೆ ಇನ್ನೊಂದು ಓದಿಲ್ಲ. ದಯವಿಟ್ಟು ಮಕ್ಕಳಿಗೆ ವಚನಗಳನ್ನು, ಸಾಹಿತ್ಯವನ್ನು, ಶ್ಲೋಕಗಳನ್ನು ಕಲಿಸ್ರಿ. ಇಂಗ್ಲೀಷ್ ಹೆಸರು ಅಂತಾರೆ ರೀ ದೇವರಿಗೆ. ಎಲಿಫೆಂಟ್ ನೋಸ್ ಗಾಡ್. ಯಾವುದು? ಗಣಪತಿ. ಎಲಿಫೆಂಟ್ ನೋಸ್ ಗಾಡ್. ಸ್ನೇಕ್ ಗಾಡ್. ಪೀಕಾಕ್ ಗಾಡ್ ಅಂತ ಸುಬ್ರಹ್ಮಣ್ಯ. ಪಿಕಾಕ್ ಗಾಡ್. ಅದೊಂದು ಫೋರ್ಕ್ ಹಿಡ್ಕಟ್ಟಿರ್ತಾನೆ ಕೈಯಲ್ಲಿ, ಫೋರ್ಕು
ಹಾಂ, ಏನದು? ತ್ರಿಶೂಲ ಫೋರ್ಕ್ ಅನ್ನೋದು. ಹಾಂ, ಮಂಕಿ ಗಾರ್ಡ್ ಅಂತ್ರಿ ಆಂಜನೇಯ. ಹಾಂ, ಗಣಪತಿ ಶ್ಲೋಕ ಬರೋ ಮಕ್ಕಳಿಗೆ ಇಂಗ್ಲೀಷ್ನಲ್ಲೇ ಗಣಪತಿನ ಪ್ರಾರ್ಥನೆ ಮಾಡ್ತವೆ. ಏನು? ಕಂಬಲ್ ಕಿ ಸ್ಟಮಕ್ ಗಣಪತಿ. ಏನು ಡ್ಯಾನ್ಸಮ್ಮ ಇದು? ಕಂಬಲ್ ಕಿ ಸ್ಟಮಕ್ ಗಣಪತಿ, ಯು ಆರ್ ದಿ ಸನ್ ಆಫ್ ಶಿವ ಪಾರ್ವತಿ. ಈ ಹಾಡಿಗೆ ಆ ದೇವ್ರ ಪ್ರೀತಿ ಆಗ್ಬೇಕ್ರಿ. ಹಾಂ, ಎಷ್ಟು ಶ್ಲೋಕಗಳಿದೆ ತಾಯಿ ಅಂದರೆ, ಎಷ್ಟು ವಚನಗಳಿದೆ, ಸಾಹಿತ್ಯ ಇದೆ. ದಯವಿಟ್ಟು ನೀವು ಸಾಹಿತ್ಯ ಓದಿ, ಮಕ್ಕಳಿಗೂ ಸಾಹಿತ್ಯ ಓದಿರಿ. ಆಗ ಮಾತ್ರ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಗುವನ್ನು ತುಂಬಿಕೊಳ್ಳಿ ಮನೆಯಲ್ಲಿ. ಯಾವ ಟ್ಯಾಬ್ಲೆಟು ನಿಮಗೆ ನಿದ್ದೆ ಕೊಡಲ್ಲ. ದಿನಾ ರಾತ್ರಿ ಮಲಗುವಾಗ ಒಂದು ಧಾರ್ಮಿಕ ಗ್ರಂಥ. ನನಗಿಷ್ಟವಾದದ್ದು ಅಂದರೆ ಭಗವದ್ಗೀತೆ. ಭಾಳ ಜನ ತಪ್ಪು ತಿಳ್ಕೊಂಡು ನಾವು, ಅಯ್ಯೋ ಭಗವದ್ಗೀತೆ ಏಜ್ ಆದಮೇಲೆ ಓದಬೇಕಲ್ವಾ, ಇಟ್ ಈಸ್ ಎ ಏಜ್ಡ್ ನಾವೆಲ್ ನೋ. 16-18ನೇ ವಯಸ್ಸಿಗೆ ನಿಮ್ಮ ಮಗ ಭಗವದ್ಗೀತೆ ಓದೋದಕ್ಕೆ ಶುರು ಮಾಡ್ದ ಅಂದರೆ ಬಹುಶಃ ಅವನು ಯಾವ ಅಪರಾಧಗಳನ್ನೂ ಮಾಡೋದಿಲ್ಲ ಸ್ನೇಹಿತರೆ. ಅದು ಮಾನವ ಲೋಕದ ಫಿಲಾಸಫಿ. ಅದು ಭಗವದ್ಗೀತೆ ಯಾರ ಒಂದು ಧರ್ಮದ ಸೊತ್ತಲ್ಲ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಭಗವದ್ಗೀತೆಯ ಒಂದೊಂದು ಅಧ್ಯಾಯಗಳನ್ನು, ಒಂದೊಂದು ಶ್ಲೋಕಗಳನ್ನು ಮನನ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಜಗತ್ತೇ ದೇವಮಯ ಆಗ್ತದೆ ಸ್ನೇಹಿತರೆ. ಭರತ ಭೂಮಿ, ಸ್ವರ್ಗಭೂಮಿ, ಪುಣ್ಯಭೂಮಿ. ಈ ಪುಣ್ಯಭೂಮಿ ಮಾಡಬೇಕಂದ್ರೆ ನಾವೆಲ್ಲ ಈ ಥರದ ಗ್ರಂಥಗಳನ್ನ ಓದಬೇಕು, ಪುಸ್ತಕ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ದ. ನನಗೆ ಸಮಯ ಹೇಳಿದ್ರು ನೀವು ಎಷ್ಟಾದರೂ ಮಾತಾಡ್ರಿ ಅಂತ. ನಿಮ್ಮನ್ನು ನೋಡಿ ನಾನು ಜಾಸ್ತಿ ಮಾತಾಡಿದ್ದೀನಿ. ಇನ್ನು ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳು ಮುಗಿಯುವವರೆಗೂ ಕುಳಿತು ಹೋಗಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಭಾಳ ಟ್ರಾಫಿಕ್ ಇದೆ. ನಾಳೆ ಇನ್ನೂ ಒಳ್ಳೊಳ್ಳೆ ವೈವಿಧ್ಯವಾದಂಥ ಕಾರ್ಯಕ್ರಮ ಇದೆ. ಯಶಸ್ವಿ 3ನೇ ವರ್ಷ ನನ್ನನ್ನು ಕರೆಸಿ ನನ್ನ ಮಾತುಗಳನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶ್ರೀಗಳ ಪಾದಕ್ಕೆ ವಂದಿಸಿ ನನ್ನ 4 ನಲ್ನುಡಿಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.